ಇವನು ಇದನ್ನ ಹಾಡದೆ ಬಾಯ್ ಬಿಡೋನು ಬೆಪ್ಪು ನನ್ ಮಗ ನಾನು ಕೋಳಿ ತಂಗ ಕೋಳಿ ಹೊಟ್ಟೆನು ನಾನು ಸುಮ್ನೆಗ ಕೊಬ್ಬರಿ ಕೇಸರ ಸುಮ್ನೆ ಇವನು ನಮ್ಮ ತಿಪ್ಪರಲ್ಲಿ ಫೋನ್ ಅಣ್ಣ ತಮ್ಮನ್ ದೊಡ್ಡ ಮಗ ನಾವು ಕೊಟ್ರಲ್ಲಿ ಬೆಳೆದ ಪ್ಯಾಟ್ರಲ್ಲಿ ಮದುವೆ ಮಾನಳ್ಳಿ ಹೊಲ್ಗುಲ್ ಆನಳ್ಳಿ ನಮ್ಮ ಅನ್ಭೋಗಯ್ಯ ಅಲ್ಲದೆ ಶೇಖರಪ್ಪ ಇವರಲ್ಲಿ ಕಂಡವ್ರೆ ನನ್ನ ನಾವು ಕೊಟ್ರಲ್ಲಿ ಬೆಳೆದ ಪ್ಯಾಟ್ರಲ್ಲಿ ಮದುವೆ ಮಾನಳ್ಳಿ ಹೊಲ್ಗುಲ್ ಆನಳ್ಳಿ ನಮ್ಮ ಅನ್ಭೋಗಯ್ಯ ಅಲ್ಲದೆ ಶೇಖರಪ್ಪ ಇವರಲ್ಲಿ ಕಂಡವ್ರೆ ನನ್ನ ಕನ್ನಡಕ್ಕೊಬ್ಬನೇ ಕೈಲಾಸಂ. ಇದು ತೀರಾ ಪರಿಚಿತ ಗಾದೆ ಮಾತಿನ ಥರ. ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ಅಂತಿಟ್ರೆ ಇದು ತೀರಾ ಉದ್ದ ಆಯಿತು, ಜೊತೆಗೆ ಸಿನಿಮ್ಯಾಟಿಕ್. ಟಿಪಿಕಲ್ ಟಿಪಿ ಕೈಲಾಸಂ ಹೆಸರು ಆಪ್ಟ್ ಆಗಿದೆ, ಆದರೆ ನಮ್ಮ TS ನರಸಿಂಹನ್ನು CR ಸಿಂಹ ಇದನ್ನ ಬಳಸಿದ್ದಾರೆ. ಕೈಲಾಸಂ ಕೈಲಾಸ ಹೆಸರು ಚೆನ್ನಾಗಿದೆ, ಆದರೆ ಪೌರಾಣಿಕ ಟಚ್. ಕನ್ನಡ ರಂಗಭೂಮಿನ ಸಾಂಪ್ರದಾಯಿಕತೆಯ ಚೌಕಟ್ಟಿನಿಂದ ಹೊರಗೆ ಎಳ್ಕೊಂಡು ಬಂದು ಅದಕ್ಕೊಂದು ಹೊಸ ತಿರುವನ್ನು ಕೊಟ್ಟವರು ಕೈಲಾಸ. ಅವ್ರ ಬಗ್ಗೆ ಬರೆಯುವಾಗ ಪೌರಾಣಿಕ ಟಚ್ ಯಾಕೆ? ಇದು ಹೇಗಾಯ್ತು ಅಂದ್ರೆ, ಯಾವ ವ್ಯಕ್ತಿ ತಮ್ಮ ನಾಟಕದ ರಚನೆಯಲ್ಲಾಗಲಿ, ಪಾತ್ರಗಳ ಸೃಷ್ಟಿನಲ್ಲಾಗಲಿ, ಅಥವಾ ಸನ್ನಿವೇಶದ ವಿವರಣೆನಲ್ಲಾಗಲಿ ತಿಣುಕಾಡದವರೇ ಅಲ್ಲ, ಅಂಥವ್ರ ಬಗ್ಗೆ ಬರೆಯುವಾಗ ಅದು ಒಂದು ಹೆಸರಿಡೋದಕ್ಕೆ ನಾನು ಇಷ್ಟು ತಿಣುಕಾಡಿದ್ರೆ ಹೇಗೆ? ಅವ್ರ ಜೊತೆ ಇಷ್ಟೊಂದು ಸುದೀರ್ಘವಾದ ಒಡನಾಟ ಇರೋ ನನಗೆ ಇದು ಇಷ್ಟು ಕಷ್ಟ ಆಗೋದ್ರೆ ಹೇಗೆ? KV ಅಯ್ಯರು, ಶರ್ಮಾ, ಕುಲಕರ್ಣಿ ನಮಗೆಲ್ಲ ಕೈಲಾಸಂ ಒಂದು ಮಾತು ಹೇಳೋರು, ಬಚ್ಚಲಲ್ಲಿ ಬದುಕೋ ಹಕ್ಕಿ ಆಗಬೇಕು, ಇಲ್ಲಿ ಕೂತು ಆಕಾಶ ನೋಡ್ಬೇಕು, ಸೂರ್ಯನ್ ನೋಡ್ಬೇಕು, ಸುತ್ತ ಇರೋ ಜಗತ್ತನ್ನು ನೋಡ್ಬೇಕು. ಈ ವಾತಾವರಣ ತುಂಬಾ ಪ್ರಶಸ್ತ ಅಂತ ನನಗನ್ನಿಸ್ತಾ ಇದೆ, ಇಲ್ಲಿ ಕೂತು ನಾನು ಏನನ್ನಾದ್ರೂ ಬರೆಯೋಕ್ ಸಾಧ್ಯ ಅಂತಿದ್ರು. ಇಲ್ಲಿ ಅಂದ್ರೆ ಈಗ ನೀವು ನೋಡ್ತಾ ಇರೋ ಈ ಜಾಗ ಅಲ್ಲ, KV ಅಯ್ಯರವರ ಮನೆಯ ಆವರಣದ ಪಕ್ಕದಲ್ಲೇ ಒಂದು ಗಾಡಿ ಖಾನೆ, ಕುದುರೆ ಕಟ್ಟೋ ನಾಯ. ಈ ಕುದುರೆ ಆಳ್ಗಳಿಗೆ ಅಂತ ಅಲ್ಲೊಂದು ಸಣ್ಣ ಕೋಣೆ ಕಟ್ಕೊಟ್ಟಿದ್ರು. ಎಷ್ಟು ಸಣ್ಣ ಕೋಣೆ ಅಂತೀರಿ? ಬೆಳಕು ಇಲ್ಲವೇ ಇಲ್ಲ ಅನ್ನುವಷ್ಟು ಕತ್ಲು, ಮೇಲೆ ಒಂದು ಪುಟ್ಟ ಕಿಟಕಿ, ಕೆಳಗೆ ಆ ಬಂಡೆ ಕಲ್ಲುಗಳ ಅಡಿಯಲ್ಲಿ ಹರಿಯೋ ಚರಂಡಿ ನೀರಿನ ಕೆಟ್ಟ ವಾಸನೆ, ಸುತ್ತ ಮುತ್ತ ಎಲ್ಲಿ ನೋಡಿದ್ರು ಜೇಡ ಹೆಣೆದಿರೋ ಬಲೆಗಳು. ಇಂಥ ವಾತಾವರಣದಲ್ಲಿ ಕೈಲಾಸಂ ಅವರ ಪಾತ್ರಗಳು ಸೃಷ್ಟಿಯಾಗತ್ತವೆ. ಒಂದಲ್ಲ ಎರಡಲ್ಲ, ಅಸಂಖ್ಯ ಪಾತ್ರಗಳು. ತಿಣಕ್ಲಿಲ್ಲ ಅಂದೆ, ತಿಣಕದಿರಾನೆ ಒಂದೊಂದು ಪಾತ್ರನೂ ಪರಿಪಕ್ವವಾಗಿ ಪರಿಪೂರ್ಣವಾಗಿ ಮೂಡ್ಬಂತು. ಅವ್ರ ಬಗ್ಗೆ ಬರೆಯೋಕೆ ಅಂತ ಇಲ್ಲಿ ಕೂತ್ಕೊಂಡಾಗ ನಾನ್ ತಿಣಕ್ತಾ ಇದ್ದೀನಿ ಅಷ್ಟೇ. ವೈಟ್ ಹೌಸ್ನ ಡಾರ್ಕ್ ರೂಮ್ನಲ್ಲಿ ಬಂದಿಯಾಗಿದ್ದ ಕೈಲಾಸಂ ಅವರು ಚಿಮ್ಮಿಸಿದ 10-20 ನಾಟಕಗಳು ಸಾಯುವವರ, ನೋಯುವವರ, ಬೇಯುವವರ ಬದುಕಿನ ಬೇಗುದಿಗೆ ಸಾಂತ್ವನದ ಕಣ್ಣೀರಾಯಿತು. ತಾವೇ ಸ್ವತಃ ನೋವು, ದುಃಖ ಇವನ್ನೆಲ್ಲ ಅನುಭವಿಸಿದ್ರು ಕೂಡ ತಮ್ಮ ಪಾತ್ರಗಳಿಗೆ ಟೀಕೆ, ವಿಡಂಬನೆ, ಹಾಸ್ಯ ಇವುಗಳ ಮುಖವಾಡನ ತೋರಿಸುವಂತಹ ಧೈರ್ಯನ, ಸಾಹಸನ ಕೈಲಾಸಂ ಅವರು ಮಾಡಿದೆ. ಈಗ ಅವರು ತಮ್ಮ ನಾಟಕಗಳಿಗೆ ಹೆಸರಿಡೋದ್ರಲ್ಲೂ ಅಷ್ಟೇ ಎಂಥ ವೈಶಿಷ್ಟ್ಯ ಅಂತೀರಿ. ಮೇಲ್ನೋಟಕ್ಕೆ ತುಂಬಾ ವಿಚಿತ್ರ ಅನ್ಸೋವು, ಆದ್ರೆ
ಆ ಕಥಾವಸ್ತುವಿನ ಆಳಕ್ಕೆ ಹೊಕ್ಕು ನೋಡಿದಾಗ ಎಷ್ಟು ಅರ್ಥಪೂರ್ಣ ಅನಿಸವು. ಉದಾಹರಣೆಗೆ ಟೊಳ್ಳುಗಟ್ಟಿ, ಬಂಡವಾಳವಿಲ್ಲದ ಬಡಾಯಿ, ಪೋಲಿ ಕಿಟ್ಟಿ, ಅಮ್ಮ ಅವರ ಗಂಡ. ಅಮ್ಮ ಅವರ ಗಂಡ ಕೈಲಾಸಮ್ಮವರ ಎಲ್ಲ ಕೃತಿಗಳಲ್ಲೂ ಮೇರ ಕೃತಿ ಅಂತ ಕರೆಸ್ಕೊಳ್ಳುವಂಥದ್ದು. ಇನ್ನು ಕೈ ನಾಟಕಗಳ ಕಥಾವಸ್ತು ಜನಸಾಮಾನ್ಯರ ದಿನನಿತ್ಯದ ಬದುಕಿನ ಸಮಸ್ಯೆಗಳು. ಇನ್ನು ಪಾತ್ರಗಳಂತೂ ನಾವೇ, ನೀವು ಬೇಕಾದ್ರೂ ಆಗಬಹುದು. ಯಾಕೆ ಇಲ್ಲಿ ಬರ್ತಿದ್ದ ನೋಡಿ, ಇವನು ಆಗಬಹುದು. ಇವ್ರು ಯಾರು ಅಂತ ಗೊತ್ತಾಗಿಲ್ವ ನಿಮ್ಗೆ? ಕಿಟ್ಟಿ, ಪೋಲಿ ಕಿಟ್ಟಿ. ನೋಡಿ, ನಾನು. ಏನಪ್ಪ ಈ ತಕರಾರು? ನಾನು ಕಣ, ನಿಮ್ಮಪ್ಪ ಕಣ, ನಿಮ್ ತಾತಾನು, ನಿಮ್ ಮುತ್ತಾತಾನು. ಮೈ ನೋಡ್ ಮಾತಾಡಲಿ ಮುರುಗೈ. ಮುರುಗೈ ಅಂದ್ರೆ ನಾವು ಅದು ಕೋಳಿ ಹೆಸರು. ಹಾಗಾದ್ರೆ ಇವ್ನಿಗೆ ಜಂಬತ್ ಕೋಳಿ ಅಂತ ಇಟ್ವಲ್ಲ ಹೆಸರು, ಹೇಗ್ ಗೊತ್ತಾಯ್ತು? ಹೇಳ್ಕೊಡ್ರ ನೀವು. ಟ್ರೆಜರಸ್ ಫೆಲೋ ಉದ್ಯೋನ್ರ ಇನ್ನ ಕಸಿ ಟ್ರೈಸ್ ಬಿಡು. ಯಾಕೋ? ಏನ್ ಯಾಕೋ? ಲೋ, ಹಿರಣ್ಯ ಕಶ್ಯಪ್ ಕೂಡ ಧೈರ್ಯ ತಿಳಿಲ್ಲ ಕಣೋ. ನರಸಿಂಹ ಹೊಟ್ಟೆ ಬಂದಾಗ ಯಾಕೋ ಅಂತ ಸವಾಲ್ ಹಾಕೋಕೆ. ಕದಲ್ಬೇಡ್ವಲೆ ಕೇಕಡಿ, ಕದಲ್ಬೇಡ್ವಲೆ ಕೇಕಡಿ. ಏನೋ ನೀನ್ ಹಾಳ್ ಜಪ್ತಿ. ಮೈ ಗಾಡ್, ಕಾರ್ದವಲಕ್ಕಿ. ಏನ್ ಎಣ್ಣೆನೇನಾ? ತುಪ್ಪ ಕಣೋ. ಗುಡ್ ಫಾರ್ ದ ಬಾಡಿ. ಯಾರ ಅಂಗಡಿದು? ಯಾಕೋ ಮನೇಲಿ ಮಾಡಿದ್ದು ನಮ್ಮ ಅಜ್ಜಿ. ಬಿಡು ಈಗ. ಅಜ್ಜಿ ಮಾಡಿದ್ದು? ಏನೋ ನಿಮ್ ಮೋಟೋ? ಬಿ ಪ್ರಿಪೇರ್ಡ್ ಕಣೋ. ಓಹ್, ಈಗ ಗುರ್ತಿತ್ತು. ನೀನು ರಾಮರಾಯನ್ ಮಗ ಅಲ್ವನೋ? ಅಶ್ವತ್ ಕಟ್ಟೆ ಮನೆ. ದಿನ 7 ಗಂಟೆ ಹೊತ್ತಿಗೆ ನಿಮ್ಮ ಅಪ್ಪನ ರೀಡಿಂಗ್ ರೂಮ್ ಇಂದ ಪೇಪರ್ ತರ್ತೀಯ ಅಲ್ವೇನೋ? ಇನ್ಮೇಲೆ ಕಟ್ಟೆ ಹತ್ರ ನಾನು ಬಿ ಪ್ರಿಪೇರ್ಡ್ ಆಗಿರ್ತೀನಿ. ನೀನು 4 ಹಿಡಿ ಕಾರ್ದಲಕ್ಕಿ ಜೇಬಲ್ ಹಾಕೊಂಡು ಬಿ ಪ್ರಿಪೇರ್ಡ್. ಗೊತ್ತೇ? ಇನ್ನೇನು, ಆ ಕೋರಸ್ನ ಇನ್ನೊಂದ್ಸಲಿ ಕಿರ್ಲು ಕಲ್ತ್ಕೊಂಡ್ಬಿಡೋಣ. ಇನ್ ಹೆದರ್ದೆ ನಿಮ್ ಗೂಡಿಗೆ ಸೇರ್ಕೊಡ್ರು ಗುಗ್ಗುಗಳ. ಇನ್ ನನ್ನಂತ ಸಾಧುಗಳನ್ನ ಸತಾಯಿಸ್ಬೇಡ್ರು. ಮಧ್ಯಾಹ್ನ ತಂದಿಟ್ಟು ಊಟ ಹಾಗೆ ಇದೆ. ಇವರಿಗೆ ಈ ಕಾಫಿ ಸಿಗರೇಟು ಬಿಟ್ರೆ ಊಟ ಹಾಕಬೇಕು. ನಾನೊಬ್ಬ ದಡ್ಡನ್ ಥರ ದಿನ ಅಡುಗೆ ಮಾಡ್ತೀನಿ, ತಂದಿಡ್ತೀನಿ. ಸಂಜೆ ಆದರೆ ತಗೊಂಡೋಗಿ ಸಾಕು. ಇವತ್ತು ನಿಮ್ಗೆ ಯಾರಿಗೂ ಅಡುಗೆನೇ ಮಾಡಲ್ಲ, ನಾನೊಬ್ಬನೇ ಮಾಡ್ಕೊಂಡು ತಿಂತೀನಿ. ಕೃಷ್ಣ, ಹೊಟ್ಟೆ ಹಸುವಾದ್ರೆ ಅಲ್ವಾ ಮರಿ ಊಟ ಮಾಡೋದು? ಯಾಕೆ ಬೇಜಾರಾಯ್ತಾ? ರಾಮು, ಎಲ್ಲಿದ್ವಿ ನಾವು? ಅಣ್ಣ, ಅದೇ ಈ ಪೋಲಿ ಕಿಟ್ಟಿ ಬಗ್ಗೆ ನಾನು ಕೇಳ್ತಾ ಇದ್ದೆ. ಪೋಲಿ ಕಿಟ್ಟಿ? ಹಾ, ಪೋಲಿ ಕಿಟ್ಟಿ. ಹೌದಣ್ಣ. ಇವನ ವರ್ತನೆ, ಮಾತು, ನಡತೆ ಇವೆಲ್ಲ ಒಂದಕ್ಕೊಂದು ಸಂಬಂಧವೇ ಇಲ್ಲ. ದೇವ್ರನ್ನ ಹಾಗೆ ಒಂದೊಂದ್ಸಾರಿ ಬೆಂಕಿಯನ್ನು ಬಿಡ್ತಾನೆ, ಹೆಂಗಸಿನ ಹಾಗೆ ಮಗುನ ಲಾಲಿಸ್ತಾನೆ. ಇಂಗ್ಲಿಷು, ಕನ್ನಡ, ಸಂಸ್ಕೃತ, ಹಿಂದಿ ಎಲ್ಲ ಬೆರೆಸಿ ಕಲಸು ಮೇಲೋಗ್ರ ಮಾಡಿ ಮಾತಾಡ್ತಾನೆ. ಯಾಕೋ ಎಷ್ಟು ಯೋಚನೆ ಮಾಡಿದ್ರು ಈ ಪಾತ್ರ ಒಂಥರ ಬಿಡಿಸಕ್ಕಾಗದ ಒಗಟಿನ ತರ ಇದೆಯಣ್ಣ. ನಿಜ, ಬಿಡಿಸಲಾರದ ಒಗಟೇ ಈ ಪೋಲಿ ಕಿಟ್ಟಿ. ನಾನೇ ಬಿಡಿಸಕ್ ಹೋಗ್ಲಿಲ್ಲ.
ತನಗಿಂತ ದೊಡ್ಡ ಮಹಾಪೋಲಿಕಿಟ್ಟಿ ಮಹಾಭಾರತದ ಕೃಷ್ಣ ಅಂತ ಪೋಲಿಕಿಟ್ಟಿನ ಹೇಳ್ತಾನಲ್ಲ. ರಾಮು, ನೀನ್ ಇಲ್ಲಿ ಕೂತ್ಕೋ. ಸರಿ. ಏನಂತಾನೆ ಅವನು? ಏನಂತಾನೆ ಅವನು? ಕೇಳ್ರಲ್ರು, ಕಿಟ್ಟಿ ನಾನೇ, ಪೋಲಿ ನಾನೇ. ದೋಸ್ತನ್ನು ದುಶ್ಮನ್ನು ಫರಕ್ಕಿಲ್ದ ಫನ ಮಾಡ್ಬಿಟ್ಟು ಕುರುಕ್ಷೇತ್ರ ಜಂಗ್ನಲ್ಲಿ, ಇನ್ನು ತನ್ನ ಶಹರ್ನಲ್ಲಿ ಅಪ್ಪ ಅಮ್ಮ ಭಾಯಿ ಭಯನ್ ಬಚ್ಚ ಬಾಬತ್ತಿಗಳನ್ನ ಬಿಡದೆ ಗುಮ್ಮಾಡ್ಬಿಟ್ಟು ಕೊಳಲ್ ಬಾರಿಸ್ತಾ ಕುಣಿತಿದ್ನಲ್ಲ, ಅವನು ಬೇಕಾದ್ರೆ ಪೋಲಿ, ದೊಡ್ಡ ಪೋಲಿ, ಮಹಾಭಾರತದವನು. ಅವನ ಮೇಲೆ ಆಶ್ಕಿನ್ ಚೌಕಿ ಮೇಲೆ ನಮ್ಮಜ್ಜಿ ಅವನ ಹೆಸರನ್ನ ನನಗಿಟ್ಟು ಅವನ ಕಥೆ ನನ್ನನ್ನು ಬಚ್ಚಾರ್ ತಂದಲ್ಲಿ ಹೊಗಳ್ತಿದ್ದಲ್ಲ, ಆ ಕಿಟ್ಟೆ ಬೇಕಾದ್ರೆ ಪೋಲಿ, ದೊಡ್ಡ ಪೋಲಿ ನಾನಂತೆ. ಇದು ಸಂಕೀರ್ಣತೆ, ಕಾಂಪ್ಲೆಕ್ಸಿಟಿ. ಆದರ್ಶದ ಪಾಕದಿಂದ ಅದ್ದಿ ತೆಗೆದದ್ದಲ್ಲ, ಜೀವನದ ಸಹಜತೆಯ ಬದುಕಿನ ಹತ್ತಿರದ ಪ್ರತಿಕೃತಿ. ರಾಮು, ಈಗ ನೀನು ನಾನು ನನ್ನನ್ನ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ? ಎಷ್ಟು ಅರ್ಥ ಮಾಡ್ಕೊಳ್ಳಬಲ್ಲೆ ಹೇಳು? ಕಮಾನ್ ಟೆಲ್ ಮೀ. ನೋ, ಆಗೋಲ್ಲ ರಾಜ, ಆಗೋಲ್ಲ. ಮಗು ಬರ್ಕೋ. ಕೈ ಸೃಷ್ಟಿಸಿದ ಅನೇಕ ಪಾತ್ರಗಳ ಹಾಗೇನೆ ಈ ಪೋಲಿ ಕಿಟ್ಟಿ ಪಾತ್ರ ತುಂಬ ವಿಶಿಷ್ಟ ಮತ್ತೆ ಸಂಕೀರ್ಣ. ಉದಾಹರಣೆಗೆ, ಕಿಟ್ಟಿ ಬೈಸೆಪ್ಸ್ನ ಕುಣಿಸಿ ಮಾತಾಡುವಾಗ ಅವನ ಬಗ್ಗೆ ನಮಗೆ ಮೂಡೋ ಭಾವನೆ ಎಂಥದ್ದು. ಅವನೊಬ್ಬ ಪೋಲಿ, ಒರಟ, ಆಮೇಲೆ ದೂತ್ ಬೇಡ ಧಮ್ ರೋಟಿನ ಆಸೆಗೋಸ್ಕರ ಸ್ಕೌಟ್ ದಳ ಸೇರಿದವನು. ಆದರೆ ಅದೇ ಕಿಟ್ಟಿ ಸೈಕಲ್ ಚಕ್ರದಡಿ ಸಿಕ್ಕಾಕೊಂಡ ಒಂದು ಮಗುನ ರಕ್ಷಣೆ ಮಾಡೋಕೆ ಬಂದಾಗ, ಕಟ್ಟಿಗೆ ಭಾರನ ಹೊತ್ತು ಹೊತ್ತು ಸುಸ್ತಾಗಿರೋ, ಸಂಸಾರದ ಭಾರ ಹೊತ್ತಿರೋ ಒಬ್ಬ ವೃದ್ಧನ ರಕ್ಷಣೆಗೆ ಧಾವಿಸಿದಾಗ, ಧಗ 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 ಅಂತ ಉರಿತಾ ಇರೋ ಬೆಂಕಿನಲ್ಲಿ ಸಿಕ್ಕಾಕೊಂಡು ನರಳುತ್ತಿರೋ ಮಗುನ ಕಾಪಾಡಿ ಹೊರಗೆ ಎಳ್ಕೊಂಡು ಬಂದಾಗ, ಈ ಎಲ್ಲಾ ಸಂದರ್ಭಗಳಲ್ಲೂ ಇವನೊಬ್ಬ ಪರೋಪಕಾರಿ, ಜೊತೆಗೆ ಹೃದಯವಂತ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಈ ಪಾತ್ರದ ಮತ್ತಷ್ಟು ಆಳಕ್ಕೆ ನಾವು ಇಳಿದು ನೋಡಿದಾಗ, ತಾನೇ ಸ್ವತಃ ಬಡತನ, ನೋವು ಇವೆಲ್ಲ ಅನುಭವಿಸಿರೋದ್ರಿಂದಲೇ ಕಿಟ್ಟಿಯ ಮಾನವೀಯತೆ ಈ ನಾಟಕದ ಎಲ್ಲ ಸಂದರ್ಭಗಳಲ್ಲೂ ತುಂಬಾ ಸ್ಪಷ್ಟವಾಗಿ ಮೂಡಿ ಬಂದಿದೆ. ಶನಿ, ಇಲ್ಲೇ ಎಂಟಾಗೋಯ್ತು. ಇನ್ ಡ್ರಿಲ್ಲಿಗೆ ಹೋಗೋಷ್ಟು ಬಲ್ಲು ಲೇಟು. ಮುಖ್ಯಸ್ಥರೇ, ಶಾಲೆ ಚಾವಣಿಯಿಂದ ನೀರ್ ಸೋರ್ತಿದೆ, ಮಕ್ಕಳಿಗೆ ಅಭ್ಯಾಸ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಶಾಲೆಯ ಮೇಸ್ತ್ರಿ ಕೆಲಸನು ಮುಖ್ಯಸ್ಥರೇ ಮಾಡ್ಬೇಕಾ? ಲಕ್ಷ್ಮಣ್ರೆ, ಶಾಲೆ ನಮ್ದು, ಮಕ್ಕಳು ನಮ್ಮವ್ರಾದ್ರೆ ಜವಾಬ್ದಾರಿನೂ ನಮ್ದೇ. ಎಲ್ಲಾ ಮಕ್ಕಳು ಕಲಿಬೇಕು, ನಮ್ಮ ಹಳ್ಳಿ ಹೆಸರು ಮಿಂಚಬೇಕು. ಇನ್ ಡ್ರಿಲ್ಲಿಗೆ ಹೋಗೋಷ್ಟು ಬಲ್ಲು ಲೇಟು. ಏನಯ್ಯ ಇದು? ಇದೇನ್ ಜನರವಾಡ ರಸ್ತೆನೋ ನಿಮ್ಮನೆ ಜಗ್ಲಿನೋ? ಸರ್ಕಾರ ರಸ್ತೆನಾ ಸೌದೆ ಮಂಡಿ ಮಾಡಿ ಕೂತ್ಬಿಟ್ರೆ ನೀನು? ಸಂಚಾರ ಮಾಡೋದು ಹೇಗೆ ಜನಗಳು? ಇಲ್ಲ, ಅಲ್ಲಿ ಹಳ್ಳಿಯಿಂದ ಸೌದೆ ಕಟ್ಟೆ ಎತ್ಕೊಂಡ್ಬಂದು ಸುಧಾರಿಸ್ಕೊಳ್ತಿದ್ದೆ, ಮಂಡಿ ಸೇರಿಸ್ಬೇಕಾಯ್ತು ಅಂತ ಅಣದ್ಬಿಟ್ಟೆ ಬುದ್ಧಿ. ಅಲ್ಕಣಯ್ಯ, ಒಳ್ಳೆ ಜಾಡ್ರು ಹುಳದಾಗ ಮೈ ಇಟ್ಕೊಂಡು ಇಷ್ಟು ದೊಡ್ಡ ಕಟ್ಸೋದನ್ನ ಎಷ್ಟು ದೂರ ಅಂತ ಹೊರ್ತೀಯ? ಹಿಂಗೆಲ್ಲ ನೋಡಿಯ? ಈ ಮಾತ್ರನೇ ಹಿಟ್ಟು ನಿನ್ಗೆ. ಅಲ್ಕಣಯ್ಯ, ಇವತ್ತಿನ ಹಿಟ್ಟಿರ್ಲಿ, ನೆನ್ನೆ ಹಿಂಗೇನ ನೋಡಿಯ? ಏನ್ ಮಾಡೋದು?
ಈ ಸೌದೆ ಮಂಡಿಗೆ ಸೇರ್ಸೋಣ ನಮ್ಮ ಹೆಂಡ್ರು ಮಕ್ಕಳಿಗೆ ಎಲ್ಲಾರ್ಗೂ ಇಟ್ಟು. ಅಲ್ಲ ಕಣಯ್ಯ, ಇವತ್ತಿನ ಹಿಟ್ಟಿರ್ಲಿ, ನಿನ್ನೆ ಹಿಟ್ಟು ಮತ್ತೆ ನಾಳೆ ಹಿಟ್ಟು ದಿನವೂ ಹಿಂಗೆ ನಾನು ನೋಡಿಯ. ಅಲ್ ಕಣಯ್ಯ, ಇಂಥ ಕಟ್ನೆಲ್ಲ ಎರಡೆರಡು ಅಂತ ನಿಮ್ ಹಳ್ಳಿಯಿಂದ ದಿನಾ ಹೊತ್ಕೊಂಡ್ ಬರ್ತಿದ್ರೆ ಇನ್ ಎಷ್ಟ್ ದಿನ ಕೈ ತಡಿಯೋದು ನಿನ್ ಈ ಕೈಗಳು ಕಾಲ್ಗಳು? ಒಳ್ಳೆ ಹಂಚಿ ಕಡ್ಡಿ ಜೋಡ್ಸಿದ ಹಾಗಿದೆ ನಿನ್ ಜಿಸ್ಮು. ಇಷ್ಟು ಮುದುಕ ನೀನು. ಏನ್ ಸುಮಾರು 2000 ವಯಸ್ಸಾಗಿರ್ಬೋದು ನೋಡಿದ್ರೆ. ಕೆಲ್ಸ ಮಾಡೋ ಗಂಡ್ಮಕ್ಳು ಇಲ್ವೇ ನಿಂಗೆ? ಇದ್ರು ಬುದ್ಧಿ ಎಲ್ಲ ಹೋದ್ರು. ಆ ದೊಡ್ಡ ಮಾರಿ ಬಾಯ್ತು ತಾಯಿ, ಏನ್ ಮಾಡೋದು? ಇದ್ರು ಎಲ್ಲ ಹೋದ್ರು. ನೀನ್ ಹೇಳ್ತಿರೋದು ಆ ಇನ್ಫ್ಲೂಯೆನ್ಸ್ ಜ್ವರ ಅಲ್ವೇನಯ್ಯ? ನಾನು ಕಳ್ಕೊಂಡೆ ನನ್ ಮನೆಯವ್ರನ್ನು. ಆ ವಿಷಯ ಇಲ್ಲೇ ಬಿಟ್ಟಾಕು. ಈ ಕಟ್ನ ಎತ್ಕೊಂಡು ಮಣ್ಣಿಗೆ ಹಾಕ್ತೀನಿ. ನೀನ್ ಮೆಲ್ಲಿಗೆ ನಡ್ಕೊಂಡು ದುಡ್ಡಿಸ್ಕೋ. ಬೇಡ ಬುದ್ಧಿ, ನನ್ ಪಾಡ್ ನಿಮ್ಗೆ ಯಾಕೆ? ಹೇಳಿದ್ ಕೇಳಿಯ ತುತ್. ಅಯ್ಯ ಇಲ್ಲಿ ನೋಡು, ಆ ಬೀದಿ ಕುಲಲ್ಲಿ ದೀಪ ಕಾಡ್ಸದ್ ನೋಡು, ಮುನಿಸಿಪಾಲ್ ದೀಪ, ಕಂಬದ ಮನೆ. ಅಲ್ಲಿ ಇಟ್ಬಿಡು ದಿನ ನೀನ್ 2 ಕಟ್ನ ನಾನು ಮಂಡಿಲ್ ಹಾಕ್ಬಿಟ್ಟು ಹೋಗ್ತೀನಿ. ನಿನ್ ಮೆಲ್ಲಿಗೆ ನಡ್ ಬಂದು ದುಡ್ಡಿಸ್ಕೋ, ಸರಿನಾ? ನಿಮ್ಗೆ ಯಾಕೆ ಬುದ್ಧಿ ನನ್ನ ಇದು? ನೀನ್ ಯಾರಯ್ಯ ಕೇಳಿ ಓದಿದಂದೆಲ್ಲ? ದಿನ ಹೀಗೇನಾದ್ರೂ ಮಾಡ್ದಿದ್ರೆ ನನಗೆ ತಾಕತ್ ಕಮ್ಮಿ ಆಗತ್ತೆ. ನಿಮ್ ಹಳ್ಳಿ ಯಾವ್ದು? ಎಷ್ಟ್ ದೂರ ಇಲ್ಲಿಂದ? ಕುರುಬ್ರಳ್ಳಿ ಬುದ್ಧಿ. ಸರಿ, ಇನ್ ನನಗೆ ಗೊತ್ತಾಯ್ತು. ನಾನು ಹೇಳ್ದಾಗೆ ಮನೆ ಮುಂದೆ ಇಳಿಸ್ಬಿಡು ಕಟ್ನ. ಬುದ್ಧಿ ಬುದ್ಧಿ ಬಿಡಿ ಬುದ್ಧಿ. ಇನ್ ಬರೋ ಭಾನುವಾರ ನಿಮ್ ಹಳ್ಳಿಗೆ ಬಂದು ಈ ಒಂಟ್ಕಲ್ ರೆಟ್ಟೆಗಳು ಇಟ್ಕೊಂಡು ಹೇಗ್ ತಾನೇ ಸೌದೆ ಹೊಡಿತ್ಯಾ ಅನ್ನೋದನ್ನ ನೋಡ್ಬಿಡ್ತೀನಿ. ಎಂತ ಹುಡುಗನಪ್ಪ ಅವನು, ಯಾರ ತುಂಬ್ನೋ ಏನು? ಇವನೇ ತೊರೊಟ್ಟೆ ತಣ್ಣಗಿರ್ಲಿ. ಹೇಳಲೇ ಕಂಸಾವತಾರ ಅಲ್ಲ, ಶಕಟಾಸುರ. ಅಲ್ಕಣಯ್ಯ, ಬೀದಿಲ್ ಹೋಗೋರ್ ಬೆನ್ಮೂರಿಕನ್ ಹತ್ತದಿನ್ ಬೈಸೈಕಲ್ನ. ಇದೇನ್ ರಸ್ತೆನೋ ನಿಮ್ ತಾತನ ಮನೆ ಹಜಾರ್ವೋ? ಅಲ್ಕಂಡ್ರಿ, ನಾನ್ ಲೆಫ್ಟ್ ಸೈಡ್ ಬರ್ತಾ ಇದ್ದು, ಬೆಲ್ ಕೂಡ ಹೊಡೆದೆ. ಓಹೋ, ಶಿಶುಗಳನ್ನ ಬಲಿ ಕೊಡಕ್ ಮುಂಚೆ ಬೆಲ್ ಬರೆ ಹೊಡೆದಿಟ್ಕೊಂಡಿದ್ಯಾ ನೀನು? ಘಂಟಾ ಪೂಜಾ, ಇನ್ನ ಕರ್ಪೂರ ಮಂಗಳಾರತಿ, ಬಲಿ ಆದ್ಮೇಲೇನೋ. ಸ್ವಲ್ಪ ಇರು, ವಿಚಾರಿಸ್ಬಿಟ್ಟು ನಿನಗೆ ಪ್ರಸಾದ ಒಳಗಣೆ ಕೊಡ್ತೀನಿ. ನಾಟಕದಲ್ಲಿ ಕಾಳ್ಕಾದೇವಿ ನರ್ಮಾಂಸ ನುಂಗ್ಬಿಟ್ಟು ಹೇಳೋ ಹಾಗೆ, ವತ್ಸನೆ ನಿನಗೆ ಬೇಕಾದ ವರಗಳನ್ನು ಬೇಡಿಕೋ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ಸ್ವಲ್ಪ ಇರು. ಅಮ್ಮ, ಲೆಫ್ಟ್ ಸೈಡು ಅಂದ್ರೆ ಗೊತ್ತೇ ನಿನ್ಗೆ? ಬೈಸೈಕಲ್ ಹತ್ಬರೋರು ಮೂತಿವರ್ಗುನು ಹೊಡ್ಕೊಂಡ್ಬಂದ್ಬಿಟ್ಟು ಬೆಲ್ ಹೊಡಿತ್ಲುನುವೆ ಎದುರಿಗೆ ನಿಲ್ದೆ ಆಕಾಶಕ್ಕೆ ಎಗಿರ್ಬೇಕು ಅಂತ ಗೊತ್ತಿಲ್ವೇ ರೂಲ್ಸು? ಅಯ್ಯ, ಬೆಂಗಳೂರಿಗೆಲ್ಲ ಇಂಗ್ಲಿಷ್ ಹೇಳ್ಕೊಬಿಟ್ಟು ಆಮೇಲೆ ಹತ್ತು ನಿನ್ನ ಹಾಳು ಬೈಸೈಕಲ್ನ. ರೇ ಅಯ್ಯಮ್ಮ, ಇರಿ ಸಾರಿ ರೀ. ನಿನ್ನ ಸಾರಿ ಪದಗಳನ್ನೆಲ್ಲ ನಿಮ್ ಸೋದರ ಮಾವ ಸಂಚರಿಸಿದ್ದ, ಅವನ್ ಮುಂದೆ ಮೊರೆ ಇಡು. ಪೊಲೀಸ್ ಕಾನ್ಸ್ಟೇಬಲ್. ಅಮ್ಮ, ಮಗನ್ ಸಾಯಿಸ್ಬೇಕು ಅಂದ್ರೆ ಮನೇಲಿ ಬಾವಿ ಇಲ್ವೇ? ಇಷ್ಟು ತಚ್ಚಿ ತಗೊಂಡು ಇಲ್ ತಗೊಂಡ್ ಬಂದು ಬೀದಿಲ್ ಹೋಗೋ ಬಂಡಿಗಳ ಮುಂದೆ ಹಾಕಿ ಇಷ್ಟು ಜನಕ್ಕೆಲ್ಲ ತೊಂದ್ರೆ ಬದಲಾಗಿ ಮನೆ ಬಾವಿಲಿ ದಬ್ಬಿಟ್ರೆ ಎಲ್ರಿಗೂ ಸಲೀಸು. ನಿನ್ ಹಾಳ್ ಮಗುನ್ ಬಚಾಯಿಸೋ ಗಲಾಟೆಯಲ್ಲಿ ಮೈ ಬಟ್ಟೆ ಎಲ್ಲ ಕೆಸರು. ಈ ಹಾಳ್ ಹೆಂಗಸು ಇರೋ ಕಡೆ ಎಲ್ಲ ಗೋಳೆ. ಇನ್ ಡ್ರಿಲ್ಲಿಗೂ ಲೇಟು. ಆ ಹಾಳ್ ಸ್ಕೌಟ್ ಮಾಸ್ಟರು ಲೇಟ್ ಆಗಿ ಬಂದೆ ಅಂತ ನೆಕ್ಸ್ಟ್ ಅಲ್ಲಿ ಮಿಠಾಯಿ ಗಿಟಾಯಿ ತಪ್ಪಿಸ್ಬಿಡ್ತಾನೋ ಏನೋ, ಏನ್ ಗೊತ್ತಿನೋ. ನೀನೇನಾದ್ರೂ ಬೈಕೋ, ನಮ್ ಪಾಲಕ್ ದೇವರಾಗ್ ಬಂದಿ ನಮ್ ಮಗುನ್ ಕಾಪಾಡ್ತಿಯಲ್ವಾ, ಅಷ್ಟೇ ಸಾಕು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. Odd numbers, 2 steps to the rear. Even numbers, 2 steps to the front. 1, 2. ಶಂಸಿ ಸರ್, ಪರ್ಮಿಷನ್ ಕೊಟ್ರೆ ಆ ಆಡುಗಳ ಗುಂಪಿಗೆ ಸೇರ್ಕೊಂಡ್ಬಿಡ್ತೀನಿ ಸರ್. ಯಾವ ಹಾಡುಗಳು? ಅಲ್ಲ ನೀನು ಅಲ್ಲಿ ಹಿಂದೆ ನಿಂತಿರೋ ಹಾಡುಗಳು ಸರ್. ನಿನ್ನೆ ನೀವೇ ಹೇಳಿದ್ರಲ್ಲ ಸರ್, 1, 3, 5 ಇತ್ಯಾದಿಗಳು ಹಾಡುಗಳು, 2, 4, 6 ಇತ್ಯಾದಿಗಳು ಈವನ್ಗಳು ಅಂತ. ಅದಲ್ದೆ 2 steps to the rear ಅಂದ್ರೆ 2 ಹೆಜ್ಜೆ ಹಿಂದಕ್ಕೆ ಹಾಕಿರಿ ಅಂತ. ನನ್ನೆ 7 ಆಗಿದೆ ಸರ್. ಅದೇ ಹಾಡುಗಳಲ್ಲಿ 7ನೇದು ಸರ್. ಈ ಹೆಜ್ಜೆ ಹಿಂದೆ ಹಾಕೋದ್ರಲ್ಲಿ ಮೊದಲು ಎಡಗಾಲ ಹಿಂದಕ್ಕೆ ಹೋಗ್ಬೇಕಲ್ವಾ ಸರ್? ಎಡ ಅಂದ್ರೆ ಲೆಫ್ಟ್ ಸರ್. ಏನು ನಿನ್ನ ಚಾಲಾಕು? ಇಷ್ಟೊತ್ತು ಲೇಟ್ ಆಗಿ ಬಂದ್ಬಿಟ್ಟು ಯಾರ ಹತ್ರನ ಈ ಮಾತು ಬದಲಾಯಿಸೋ ಚಾಲಾಕು? ಎಲ್ಲಿಂದ ಧುಮ್ಕಿದ್ಯಾ ಈಗ? ಧುಮ್ಕಿದೆಲ್ಲಿಂದ ಸರ್? ರಸ್ತೆ ಉದ್ದಕ್ಕೂ ಸರಸರ ಅಂತ ನಡ್ಕೊಂಡ್ ಬಂದೆ ಸರ್. ಎಷ್ಟೊತ್ತಿಗೆ ಬರೋದ್ ನೀನು?
ಕ್ಷಮಿಸಿ ಸರ್, ನಿನ್ನೆ ನೀವೇ ಹೇಳಿದ್ರಲ್ಲ ಸರ್ 8 ಗಂಟೆ ಹೊತ್ತಿಗೆ ಇಲ್ಲಿ ಇರ್ಬೇಕು ಅಂತ. ಈಗ ಎಷ್ಟೋ ಗಂಟೆ? ಸ್ವಲ್ಪ ಹಾಗೆ ಇದೆ ಸರ್, ನೋಡ್ಬಿಟ್ಟು ಹೇಳ್ತೀನಿ. 8 ಬಜಾಯಿಸಿ 20 ನಿಮಿಷ ಸರ್. ಕರೆಕ್ಟ್ ಸರ್ ಆನ್ಸರ್, ನೀವೇ ನೋಡಿ ಸರ್. ಅಲ್ಕಣ, ಯಾಕಿಷ್ಟು ಲೇಟು ಅಂದ್ರೆ? ಟೈಮ್ ಆಗೋಯ್ತು ಸರ್, ಕ್ಷಮಿಸಿ ಸರ್. ಅದೇನೋ ನಾನು ಕೇಳಿದ್ದು, ಯಾಕಿಷ್ಟು ಟೈಮ್ ಆಯ್ತು ಅಂತ. ಟೈಮ್ ಆಗೋಯ್ತು ಸರ್. ಅಲ್ಲ, ಬರೋಷ್ಟು ಹೊತ್ತಿಗೆ ನಾನು ಬರ್ಲಿಲ್ಲ ಸರ್. ಹೇಗ್ ಬೇಕಾದ್ರೂ ಇಟ್ಕೊಳ್ಳಿ ಸರ್. ಸತ್ಯ ಸರ್, ಸುಳ್ಳು ಹೇಳ್ಬೇಕಾದ್ರೆ ಏನ್ ಸರ್, ಪೇರಿಸ್ಬಿಟ್ಟೇನೋ ಪರ್ವತದಾಗ ಅಪ್ಪದಗಳನ್ನ. 8 ಗಂಟೆ ಒಳಗೆಲ್ಲ ಇಲ್ಲಿ ಹಾಜರಾಗಿರ್ಲಿಕ್ಕೆ ಏನೋ ಕೇಳು, ಹೇಳೋ ನಿಜನ? ಸರಿ, ಇನ್ ನಿಜ ನಂಬವಾಗಿಲ್ಲ ಇವರು. ಅಪ್ಪದ ಕಪ್ಪಣೆ. ನಮ್ಮ ಮನೆ ಗಡಿಯಾರ ಜಾಪನೀಸ್ ಕ್ಲಾಕು ಸರ್. ಬೆಳಿಗ್ಗೆ ಕಣ್ಬಿಟ್ಟು ಕಾಫಿ ಅಂತ ಕಿರ್ಚೋಷ್ಟಲ್ಲಿ 8 ಹೊಡ್ತಿತ್ತು ಸರ್ ಶನಿ. ಹಾಗಾದ್ರೆ 6 ಗಂಟೆಗೆ ಹೇಳ್ಬೇಕು. ಕ್ಷಮಿಸಿ ಸರ್. ಯಾಕೋ? ಹಾಗಾದ್ರೆ ಏನ್ ಸರ್, 2 ಗಂಟೆಗೆ 3 ಬೇಕು, 3 ಗಂಟೆಗೆ 4 ಬೇಕು, 5 ಗಂಟೆಗೆ 6 ಬೇಕು, 6 ಗಂಟೆಗೆ 7 ಬೇಕು ಅಂದ್ರೆ ಎಲ್ಲಾಗುತ್ತೆ ಸರ್? 1 ಗಂಟೆ ಕಾಲ ಕಾದಿರ್ಬೇಕಲ್ಲ. ಕ್ಷಮಿಸಿ ಸರ್. ಏನು ಕ್ಷಮಿಸಿನ? ನೀನ ನಿನ್ನ ಅವತಾರವ? ಯಾಕೆ ಸರ್, ನನ್ನ ಅವತಾರಕ್ಕೆ ಏನ್ ಸರ್ ಕಮ್ಮಿ? ತಕ್ಕ ಮಟ್ಟಿಗೆ ಇದೀನಲ್ಲ ಸರ್. ಗಂಡ್ಸಿಗೇನ್ ಸರ್ ಗೈರತ್ತು ಗರಜಿದ್ರೆ ಸಾಲ್ದೇನ್ ಸರ್? ಅದ್ ಸರಿ, ಇದೇನ ನಿನ್ನ ಶರ್ಟ್ ಅಲ್ಲ? ಬರೋ ಆಕುರದಲ್ಲಿ ಮುಗಿಸ್ಬಿದ್ದೆ ಸರ್. ಸ್ವಲ್ಪ ಮದರ್ ಇಂಡಿಯಾ ಅಲ್ಲಲ್ಲ ಕೆಸರು ಮೆತ್ಕೊಂಡ್ಬಿಡ್ತಾ ಏನೋ. ಶರ್ಟ್ ಬಂದ್ಬಿಟ್ರೆ ಮಿಕ್ಕ ವಿಷಯದಲ್ಲೆಲ್ಲ ತೃಪ್ತಿಕರವಾಗಿದೆ ಸರ್. ತಕ್ಕ ಮಟ್ಟಿಗೆ ಮಿಕ್ಕ ವಿಚಾರದಲ್ಲಿ ತೃಪ್ತಿ. ಅದ್ ಸರಿ, ನಿನ್ನ ರುಮಾಲೆಲ್ಲ ಹಸ್ರಾಗಿದ್ರು ಅಂಚುಗಳು ಹಳದಿ. ನಾಳೆ ಹರ್ಬಿಟ್ಟು ಕಟ್ಕೊಂಡ್ಬಿಡ್ತೀನಿ ಸರ್. ಯಾವ್ದಕ್ಕೂ ಅಂಚು? ನಮ್ಮ ಮನೆಯಲ್ಲಿ ಒಂದು ಉದ್ದು ಸೀರೆ ಸರ್, ಅಲ್ಲಲ್ಲ ಬಟ್ಟೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ ನಿನ್ ಯೂನಿಫಾರ್ಮ್. ಒಂದೊಂದು ಕಾಲಿಗೆ ಒಂದೊಂದು ಬಣ್ಣದ ಸಾಕ್ಸು, ಲೇಸ್ ಇಲ್ಲದ ಬೂಟು, ತಲೆಗೆ ಬೇರೆ ಸೀರೆ. ಚೆನ್ನಾಗಿದೆ ನಿನ್ ಯೂನಿಫಾರ್ಮ್ ಅಲ್ವಾ? ಈಗಿರೋ ಈ ಶರ್ಟ್ಗೆ ಒಂದು ಒಳ್ಳೆ ಗುಂಡಿನಾದ್ರೂ ಹಾಕೊಡ್ದೇನಾ? ಅಯ್ಯಯ್ಯೋ, ನಮ್ಮಪ್ಪ ಹೇಳ್ದಾಗೆ 18 ಕಚೇರಿ ಅರೇಂಜ್ಮೆಂಟ್ ಆಗಿದೆ ಸರ್. ಏನೋ ಅದು ಅರೇಂಜ್ಮೆಂಟು? ಏನ್ ಸರ್, ಗುಂಡಿಗಳಿಗೆಲ್ಲ ಒಳ್ಳೊಳ್ಳೆ ಪ್ರಮೋಷನ್ಗಳು, ಕಾಜಾಗಳಿಗೆಲ್ಲ ರಿಟ್ರೆಂಚ್ಮೆಂಟು. ಸಾಕು, ಇನ್ನು ಮೇಲಾದ್ರೂ ಲೇಟ್ ಆಗಿ ಬರ್ದೇ ಇರೋ. ನೀನು ಹೋಗಿ ಸೇರ್ಕೊ. ಆ ಹಾಡುಗಳು ಒಂದಿಲ್ಲ ಆಗೊಪ್ಪಿಗೆ. ರೈಟ್ ಟರ್ನ್. ರೈಟ್ ಬಲ ಟರ್ನ್ ತಿರುಗು. ಎಷ್ಟೊತ್ತ ತಿರ್ಗೋಕೆ? ತರ್ಜುಮೆ ಮಾಡೋ ತಕರಾರು ನನ್ ದೇರಿ ಆಗೋಯ್ತು ಸರ್. ಕನ್ನಡದಲ್ಲಿ ಮಾಡ್ಸಿ ಸರ್, ಆಗ ತೋರಿಸ್ತೀನಿ. ಈ ಶುಂಠನ್ನ ಹೇಗ್ ತಾನೇ ಸ್ಕೌಟ್ ಮಾಡೋದು ನಾನ್ ಕಾಣಿ. ಲೋ ಗುಬ್ಬಚ್ಚಿಗಳ, ನೋಡಿದ್ರೆ ನೀವ್ ಮಾಡಿದ ಕೆಲ್ಸನ ಆಜಾದಾಗ ತಿರುಗ್ತಿದ್ದವನ ಮೆಲ್ಲಕ್ ಕಾರ್ದೊಲಕಿ ಕೊಟ್ಟು ಗಿಲೀಟ್ ಮಾಡಿ ಕರ್ಕೊಂಬಂದ್ಬಿಟ್ಟು ಸೇರ್ಸ್ಬಿಟ್ರಲ್ಲೋ ಈ ಶುಕ್ರಾಚಾರಿ ಸೈನ್ಯಕ್ಕೆ. ಇದೇ ನಿನ್ ಮಿಠಾಯಿ ಗಿಟಾಯಿ ಅಂದಿದ್ದು. ಈ ಡ್ರಿಲ್ ಆಗ್ಲಿ ಮಾಡ್ತೀನಿ. ಯಾವತ್ತು ನೀ ಹುಟ್ಟಿದಬ್ಬ? ನಂಗೆ ಗೊತ್ತಿಲ್ಲ ಕಣೋ. ನನಗ್ ಗೊತ್ತು. ಇವತ್ತು ಈ ಡ್ರಿಲ್ ಆಗ್ಲಿ ಮಾಡ್ತೀನಿ ಹಬ್ಬ. ಅಪ್ಪದಮ್ಮಯ್ಯ ಅಂತೀನೋ, ಇಲ್ಲಿ ಬಂದ್ಬಿಡ ಪ್ಲೀಸ್. ಓಹೋ, ಅಲ್ಲೋಗ್ ಸೇರ್ಕೊಂಡ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ತೀಯ ಅಂತ ತಿಳ್ಕೊಂಡ? ಅಲ್ಲ ಕಣೋ, ಇಲ್ಲಿ ದಸೆ ಮುಖ ಸರಿ ಕಾಣತ್ತೋ. ಗುರುದರ್ಶನ ಚೆನ್ನಾಗ್ ಮಾಡ್ಕೊ. ಅವ್ರ ಹತ್ರ ಬರೋವಾಗ ಮನೆಗೆ ಹೋಗಿ ಸೇರೋಷ್ಟರಲ್ಲಿ ನನ್ನ ಈ ಕೈಗಳು ಕಾಲ್ಗಳು ಜೋಪಾನವಾಗಿರ್ಲಿ ಅಂತ ಆಶೀರ್ವಾದನೂ ಮಾಡಿಸ್ಕೊ. ನಿನ್ನ ಬಿಟ್ಟರ್ನೇನೋ ಇವತ್ತು? ಸರ್, ನಮ್ಮ ಮದರ್ ಕಾಯಿಲೆ ಇತ್ತು ಸರ್, ಆಸ್ಪತ್ರೆಯಿಂದ ಔಷಧಿ ತಂದು. ವೆರಿ ಗುಡ್. ನಿಂದೇನೋ? ಸರ್, ನಮ್ಮ ತಮ್ಮಂಗೆ ಹೋಮ್ವರ್ಕ್ ಮಾಡ್ಕೊಟ್ಟೆ ಸರ್. ಏನೋ ಈ ಗುಟ್ಟನ್ ಬಾಬ್ತಿ ಇವತ್ತು? ಈ ಗುಟ್ಟನು ಅಂದ್ರೆ ಏನೋ? ಅದೇ ಹೇಳ್ತಿದ್ದಾರಲ್ಲೋ, ಕಾಯಿಲೆ ಇರೋ ಮದರ್ಗೆ ಔಷಧಿ ತರೋದು, ತಮ್ಮಂಗೆ ಹೋಮ್ವರ್ಕ್ ಮಾಡ್ಸೋದು, ಹೀಗೆ. ಓ, ಹಾಗಾದ್ರೆ ನಿಮ್ಮ ಅಮ್ಮಂಗ್ ಜ್ವರನಾ? ಇಲ್ಲ. ಮತ್ ನಿನಗ್ ತಮ್ಮನೂ ಇಲ್ವಲ್ಲೋ? ಇಲ್ದಿದ್ರೇನೋ? ಮತ್ತೆ ಸಿಕ್ಕಾಕೊಳ್ಳೋದೇನೋ? ಯಾಕೋ, ನಮ್ಮಪ್ಪಂಗ್ ನ್ಯೂಸ್ ಪೇಪರ್ ತರಲ್ವಾ, ಹೇಳ್ಕೊಳ್ತೀನಿ. ಓ, ಅದು ಈ ಗುಟ್ಟನ್ ಬಾಪ್ತಿಗೆ ಸೇರಿದ್ದೋ? ಹ್ಞೂ ಕಣೋ. ಒಳ್ಳೆ ಕಾಟಕ್ ತಗ್ಲಾಕೊಂಡಲ್ಲೋ. ನನಗೆ ಈ 3 ಬಾಪ್ತಲ್ಲೂ 0 ಕಣೋ. ನಿನ್ನ ಗುಟ್ಟರ್ನೇನೋ ಇವತ್ತು? ಸರ್, ನಮ್ಮಪ್ಪಂಗೆ ನ್ಯೂಸ್ ಪೇಪರ್ ತಂದ್ಕೊಟ್ಟೆ ಸರ್. ವೆರಿ ಗುಡ್. ನಿಂದು? ಏನು ಇಲ್ಲ ಸರ್. ಯಾಕಿಲ್ಲ? ಆಪರ್ಚುನಿಟೀಸ್ ಇಲ್ಲ ಸರ್ ಮನೆಯಲ್ಲಿ. ಅದು ಎಕ್ಸ್ಕ್ಯೂಸ್ ಅಲ್ಲ. ಒಳ್ಳೆ ಎಕ್ಸ್ಕ್ಯೂಸ್ ಅಲ್ಲ ಸರ್. ನಮ್ಮಮ್ಮ ಸರ್ ಒಳ್ಳೆ ಕಲ್ಗುಂಡಾಗಿದ್ದಾಳೆ ಸರ್. ಇನ್ನು ಅವಳಿಗೆ ಜ್ವರ ಬಂದು ನಾನ್ ಆಸ್ಪತ್ರೆಗೆ ಹೋಗಿ ಔಷಧಿ ತಂದು ನಿಮ್ ಗುಟ್ಟನ್ ಪಟ್ಟಿಲ್ ದಾಖಲಾಗದ ಯಾವಾಗ್ಲೋ ದೇವ್ರಿಗೆ ಗೊತ್ತು. ಇನ್ ನನ್ ತಮ್ಮನು ಅವನು ಹೋಮ್ವರ್ಕ್ನ ಅವನೇನ್ ಮಾಡ್ಕೊಂಡ್ಬಿಡ್ತಾನೆ ಸರ್. ಕ್ಷಮಿಸಿ ಸರ್,
ನಮ್ದು ಬ್ರೈನಿ ಹೆಲ್ದಿ ಫ್ಯಾಮಿಲಿ ಸರ್. ಶನಿ ಇಂಥ ಎಕ್ಸ್ಕ್ಯೂಸ್ ನಾಳೆಗಾಗ್ದು. ಏನೋ ಹೊಸದಾಗಿ ಸೇರಿದವನು ಅಂತ ಬಿಟ್ಟಿದ್ದೀನಿ ಇವತ್ತು. ಇದೇನ್ ಹಣೆ ಬರುವೋ ಏನೋ. ಇನ್ನ ರ್ಯಾಲಿ ಗಿಲಿ ಆಗಿದ್ರು, ಹಾಗಾಗಿ ಮಿಠಾಯಿ ಬಟವಾಡೆ ಗಲಾಟೆಯಲ್ಲಿ ಮರ್ತ್ಬಿಡ್ಬೋದಾಯ್ತು ಈ ತಕರಾರುಗಳನ್ನ. ನೆಕ್ಸ್ಟ್ ರ್ಯಾಲಿ ಯಾವಾಗ್ಲೋ? ನನಗ್ ಗೊತ್ತಿಲ್ಲ ಕಣೋ. ಮತ್ತಿನ್ ಯಾರು ಗೊತ್ತು? SM ಗೊತ್ತು. ಸರಿ ಕೇಳಿ ಹೇಳ್ತೀಯಾ? ಸ್ವಲ್ಪ ಏನಾದ್ರು ತಿಳಿಸಿದ್ರೆ ಹೋಪ್ಫುಲ್ ಆಗಿ ತಡಿಬಹುದು ಈ ತಸ್ತಿಗಳನ್ನ. ನಾ ಕೇಳದ್ ಕೋಪಿಸ್ಕೊಳ್ತಾರಪ್ಪ. ರ್ಯಾಲಿ ಅಂತ ಅವ್ನು ಈಗ್ಲೇ ಶುರು ಮಾಡ್ದ ಕೇಳಕ್ಕೆ. ನಾ ಹೊಡ್ತೀನಿ, ನೀ ಬೇಕಾದ್ರೆ ಅವ್ನ ಜೊತೆ ಬಾ. ಏ ಮಗು, ನೀನ್ ಎಲ್ಲಿಗೆ ಹೊರಟೆ? ಈ ರ್ಯಾಲಿ ಎಂಬುದು ಯಾವಾಗ್ಲೋ? ನಂಗೆ ಗೊತ್ತಿಲ್ಲ ಕಣೋ, ಇಷ್ಟು ಬೇಗ ಗೊತ್ತಾಗೋದಿಲ್ಲ. ಮತ್ ಮೂರ್ ಟೀಮ್ ನಮ್ಗೆಲ್ಲೋ ಹೋಗ್ಲಿ ಯಾರೋ ತಯಾರು ಮಾಡ್ತಿದಾರಾ? ಅಪ್ಪು ಕೀಟ ಕಂಬಿ ಕೀಳೋದ್ರ ಮೇಲೂ SM ಮೆಕ್ಕಳೆಲ್ಲ ಹೇಳ್ತಾರೆ. ಸರ್ ಏನೋ ಈ ರ್ಯಾಲಿ ಎಂಬುದು ಯಾವಾಗ ಸರ್? ಇನ್ನೂ ಗೊತ್ತಿಲ್ಲ ಕಣ. ಸರ್ ಕ್ಷಮಿಸಿ ಸರ್, ನಾಳಿದ್ದು ಚಿಕ್ಕದೊಂದು ರ್ಯಾಲಿ ಇಟ್ಕೊಳ್ತೀರಾ ಸರ್? ಚಿಕ್ಕದಾಗ ಒಂದು ರ್ಯಾಲಿ ನಾಡುತ್ತಾನೆ. ಏನ್ ವಿಶೇಷವಾ? ನಮ್ಮ ಮನೆಗೆ ಶಾಸ್ತ್ರಿಗಳು ಬಂದಿದ್ರು ಸರ್. ಬಂದು ನಾಳಿದ್ದು ದಿವ್ಯವಾಗಿದೆ. ಅದೇನೋ ದಿವ್ಯವಾಗಿದೆಯಂತೆ ಸರ್. ದಿವ್ಯವಾಗಿದೆ, ಯಾವ ಕೆಲಸ ಬೇಕಿದ್ರು ನಾಳಿದ್ದು ಮಾಡಿದ್ರೆ ಒಳ್ಳೇದು ಅಂತಂದ್ರು ಸರ್. ಅದಕ್ಕೆ ನಾನು ಹೇಳಿದ್ದು ಸರ್, ನಾಳಿದ್ದು ಚಿಕ್ಕದೊಂದು ರ್ಯಾಲಿ ಇಟ್ಕೊಳ್ತೀರಾ ಸರ್? ದಿವ್ಯವಾಗಿದೆ ಲಗ್ನ ಅಂತ. ಚಿಕ್ಕ ರ್ಯಾಲಿ ಅಂದ್ರೆ ಏನಾ? ಚಿಕ್ಕ ರ್ಯಾಲಿ ಅಂದ್ರೆ ಮೂರ್ ಟಿನ್ ಇದ್ರು 1 ಟಿನ್ನು ಸರ್, ಅಟ್ಲೀಸ್ಟ್ ಅರ್ಧ ಟಿನ್ನು ಸರ್. ಏನು ಹುಚ್ಚೋ ನಿನಗೆ? ರ್ಯಾಲಿ ಅಂತೀಯ, ಟಿನ್ನುಗಳು ಅಂತೀಯ, ಲಗ್ನ ಅಂತೀಯ, ದಿನ ದಿವ್ಯವಾಗಿದೆ ಅಂತೀಯ. ರ್ಯಾಲಿ ಅಂದ್ರೇನು? ಇಂಗ್ಲಿಷ್ ಗೊತ್ತಲ್ಲ ನಿಮ್ಗೆ? 6ನೇ ಫಾರಂ ವರ್ಗು ಮಣ್ಣಾಕಿದೇನ್ ಸರ್? ಆಮೇಲೆ ಮನೇಲಿ ಮಣ್ಣಾಗೋಯ್ತು, ಸರ್ಕಮ್ಸ್ಟಾನ್ಸಸ್. ಮತ್ತೆ ರ್ಯಾಲಿ ಅಂದ್ರೆ ಇಂಗ್ಲಿಷ್ ಪದ ಕಣ. ಎಲ್ಲಾದ್ರೂ ಓದಿದ್ಯಾ ಇಲ್ಲ ಕಿವಿಲಾದ್ರೂ ಕೇಳಿದ್ಯಾ? ರ್ಯಾಲಿ ಅಂದ್ರೆ ಸರ್, ಚೀಫ್ ಸ್ಕೌಟು ಹೈನೆಸ್ಗಳು ಬರೋದು, ಎಲ್ಲೋ ಕಿಂಗ್ಸು ಕ್ವೀನ್ಸು. ರ್ಯಾಲಿ ಅಂದ್ರೆ ರ್ಯಾಲಿ ಅಂದ್ರೆ ಗೊತ್ತಾಯ್ತು ಸರ್, 6ನೇ ಫಾರಂ ಟೆಕ್ಸ್ಟ್ ಅಲ್ಲಿ ಬರುತ್ತೆ ಸರ್. ಏನೋ ಗೊತ್ತಾಯ್ತು? ಅದೇ ಸರ್, ರ್ಯಾಲಿ ಅಂದ್ರೆ ಎಲ್ಲಾ ಸ್ಕೌಟ್ ಪಟಾಲಂಗಳ ಒಂದ್ ಕಡೆ ಜಮಾಯಿಸೋದು. ಚೀಫ್ ಸ್ಕೌಟು ಹೈನೆಸ್ಗಳು ಬರ್ತಾರೆ ಅವತ್ತು. ಅವ್ರನ್ನ ಮೆಲ್ಲಿ ಗಿಲೀಟ್ ಮಾಡಿ ಕೆಸರಿರೋ ಕಡೆ ಕರ್ಕೊಂಡು ಹೋಗ್ಬಿಟ್ಟು, ಸ್ಕೌಟ್ಗಳು ತಮ್ಮ ತಲೆ ಮೇಲೆ ರುಮಾಲ್ನ ಕಿತ್ತು ಆ ಕೆಸರು ಮೇಲೆ ಹಾಕ್ಬಿಟ್ಟು ಕೈ ಮುಕ್ಕೊಂಡು ನಿಂತ್ಕೊಂಡು, ಮಹಾಸ್ವಾಮಿಗಳೇ ತಾವು ದಯಮಾಡಿ ನಮ್ಮ ರುಮಾಲ್ ಮೇಲೆ ನಡಿಬೇಕು ಅಂತ ಹಠ ಹಿಡಿಯೋದು. ಅದಕ್ಕೆ ಮಹಾಸ್ವಾಮಿಗಳು ಪಾಪ ಬಡ್ಕೋತಾರಲ್ಲ ಅಂತ ಹಾಗೆ ಮಾಡ್ಬಿಟ್ಟು ಮೂಗ್ ಮೇಲೆ ಬೆಳ್ಳಿಟ್ಕೊಂಡು, ಎಲ್ಲ ನನ್ ಮೋಜಾಗೆ ಮಣ್ ಮೆತ್ಕೊಳ್ದ ಹಾಗೆ ತಮ್ಮ ತಲೆ ಮೇಲೆ ರುಮಾಲ್ನೇ ಕೆಸರು ಮೇಲೆ ಹಾಸ್ಬಿಟ್ರಲ್ಲ ಇವ್ರು ಅಂತ ತಾರೀಫ್ ಪಡ್ಕೊಂಡು ಕೊಡ್ರೋ ಇವ್ರಿಗೆ ಶಾಲ್ಗಳನ್ನ, SM ಗೆ ಶಾಲ್ಗಳನ್ನ ಹಂಚ್ರ ಇವ್ರ ಜೋಡು, ಅಲ್ಲ ಶಾಲ್ಗಳ ಜೋಡು ಅಂತ ಖುಷಿ ಪಡ್ಕೊಂಡು ಬ್ರಿಗೇಡ್ಸ್ಗೆಲ್ಲ ಬಕ್ಷೀಶ್ ಪಟ್ವಾಡೆಗೆ ಹುಕುಂ ಕೊಟ್ಬಿಡ್ತಾರಲ್ವೇ ಸಾರ್? ಯಾರೋ ಹೇಳಿದ್ ನಿನಗೆ? ನಿನ್ನ ಟೆಸ್ಟ್ ನಲ್ಲೆಲ್ಲ ಬರುತ್ತಿದ್ದು? ಬರ್ದ ಏನ್ ಸಾರ್, ಫಾಲ್ಟ್ ರಂಬೋನು ಹೀಗ್ ರ್ಯಾಲಿ ಇಟ್ಕೊಂಡ್ಬಿಟ್ಟು ಸಾರ್ ಟೈಟಲ್ ಕಸ್ಕೊಂಡ್ಬಿಟ್ಟ ಸಾರ್. ಕಿಂಗ್ ಅಲ್ಲ, ಕ್ವೀನ್ ಕೈಯಿಂದ. ಕ್ವೀನ್ ಎಲಿಜಬೆತ್ ಚೀಫ್ ಗರ್ಲ್ ಗೈಡೆ ಸಾರ್. ನೀನು ನಿನ್ನ ವಿದ್ಯಾನು ಒಳ್ಳೆ ವಿಚಿತ್ರ ಸ್ಕೌಟ್ ಬಂದು ಸೇರ್ಕೊಂಡೆ. ನಿನ್ನಿಟ್ಕೊಂಡು ನಾನು ಹೇಗೆ ಹೇಳ್ಬೋದ ನನಗೆ ಗೊತ್ತಿಲ್ಲ. ಕ್ಷಮಿಸಿ ಸರ್, ಏನೋ ಹೀಗಿದ್ರು ಸ್ವಲ್ಪ ತಸ್ತಿ ತಗೊಂಡು ತರಬೇತಿ ಮಾಡಿದ್ರೆ ಥೇಟ್ ಆಗ್ಬಿಡ್ತೀನಿ ಸರ್ ರ್ಯಾಲಿ ಹೊತ್ತಿಗೆ. ಸರ್ ಇನ್ ಎಷ್ಟು ದಿನ ಸರ್ ನಾನು ಥೇಟ್ ಆಗೋಕೆ? ಅಲ್ಲ ರ್ಯಾಲಿಗೆ ಇನ್ನು 3 ತಿಂಗಳಿದೆ ಕಣ. ಫುಲ್ ಫೂಲೋ ನಾನು? ನಿಜವೇ ರ್ಯಾಲಿಗೆ ಮೊದಲನೇ ದಿನನೇ ಸೇರ್ಕೊಳ್ಳೋದು ಬಿಟ್ಬಿಟ್ಟು 3 ತಿಂಗಳು ಮುಂಚೆನೆ ಸೇರ್ಕೊಂಡು ಒದ್ದಾಡ್ತಾ ಇದ್ದೀನಲ್ಲ. ಅವ್ರು ಹೇಳ್ದಾಗೆ ಫೂಲೇ ನಾನು. ಕಿಟ್ಟಿ ಪೋಲಿ ಆದ್ರೂ ಅವಂದು ಬಂಗಾರದ ಹೃದಯ. ನಾವು ಜೀವನದಲ್ಲಿ ಏನೇ ಕಷ್ಟ ನೋವು ಇದನ್ನೆಲ್ಲ ಅನುಭವಿಸಿದ್ರು ಕೂಡ ಅದನ್ನೆಲ್ಲ ಹತ್ತಿಕ್ಕಿ ಅದು ಬಿಟ್ಟು ಇನ್ನೊಬ್ಬರ ಬದುಕಿನ ಸುಖಕ್ಕೋಸ್ಕರ, ಇನ್ನೊಬ್ಬರ ಬದುಕಿನ ಸಾರ್ಥಕತೆಗೋಸ್ಕರ ನಾವು ಜೀವಿಸಬೇಕು ಅನ್ನೋ ಕೈಲಾಸಂ ಅವರ ಸಿದ್ಧಾಂತ ಈ ನಾಟಕದ ಅನೇಕ ಕಡೆ ಮೂಡಿ ಬಂದಿದೆ. ಅವ್ರು ಹೇಳ್ತಾರೆ, ನಾನು ಜಾತೀಯ ವ್ಯವಸ್ಥೆಯನ್ನು ಖಂಡಿಸ್ತೇನೆ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ನನ್ನ ಕೃತಿಗಳ ಆಶಯ ಶ್ರೀಮಂತಿಕೆಯ ಶನಿಜಾತಿಯ ಕೊಬ್ಬನ್ನು ಖಂಡಿಸುವುದು ಅಂತ. ನೋಡಿದೆ ಮಗು, ಹೇಗಿದೆ? ನೋಡಿದೆ ಅಣ್ಣ, ತುಂಬಾ ಚೆನ್ನಾಗಿದೆ ಅಣ್ಣ. ಈ ಕಿಟ್ಟಿ ಪಾತ್ರ ಒಂಥರ ಪರಿಪೂರ್ಣ.
ಅಂದ್ರೆ ಕಂಪ್ಲೀಟ್, ಸಹಜವಾಗೂ ಬಂದಿದೆ, ಜೊತೆಗೆ ಆದರ್ಶ ಕೂಡ. ಸಹಜ, ಆದರ್ಶ. ಸಹಜ, ಆದರ್ಶ ಅನ್ನೋ ಪದಗಳ ಹಿಂದಿನ ವಿಶೇಷಣಗಳನ್ನ ಕಿತ್ತಾಕ್ಬಿಡು ರಾಜ. ಪ್ರಪಂಚದಲ್ಲಿ ಸಂಪೂರ್ಣ ಅಥವಾ ಪರಿಪೂರ್ಣ ಅನ್ನೋದು ಎಲ್ಲಿದೆ? ಜೀವನದಲ್ಲಿ ಆದರ್ಶಗಳಷ್ಟೇ ಸಹಜ ಉಂಟು, ಸಹಜವಾದ ಆದರ್ಶಗಳೂ ಉಂಟು. ರಾಮು, 1945ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿಲ್ವಾ? ಆಗ ನನಗೆ ಅಧ್ಯಕ್ಷತೆ ಸ್ಥಾನ ವಹಿಸಿದ್ರು. ಆವಾಗ ನಾನು ಹೇಳಿಲ್ವಾ, ನಾನು ದೊಡ್ಡವನಲ್ಲ, ದೊಡ್ಡವನಾಗಬೇಕು ಅನ್ನೋ ಆಸೆನೂ ನನಗಿಲ್ಲ. ನಾನು ಒಬ್ಬ ಆಟಗಾರ, ಪ್ಲೇಯರ್. ಮಂದಿಗೆ ಕಾಣದ ಹಾಗೆ ಎಲ್ಲೋ ಒಂದು ಕೊಂಬೆಯ ಮೇಲೆ ಮಂಗನ ಹಾಗೆ ಕೂತು ನಿತ್ಯ ವ್ಯವಹಾರಗಳನ್ನು ವೀಕ್ಷಿಸಿ ನಿರೀಕ್ಷಿಸಿ ಅವರದೇ ಒಂದು ನಾಟಕವನ್ನು ಬರೆದು ನಕ್ಕು ನಲಿಯೋದು ನನ್ನ ಮಾರ್ಗ. ಆದರೂ ಈ ವಿದೂಷಕನಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಕೊಟ್ಟಿದ್ದೀರಾ ಅಂತ ಹೇಳಿಲ್ವೇ? ರಾಮು, ಸಹಜ ಆದರ್ಶ ಅನ್ನೋದು ಇದ್ರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಜೀವನದ ಕತ್ತಲಲ್ಲಿ ಇಂತಹ ಸಣ್ಣ ಪುಟ್ಟ ಬೆಳಗುಗಳು ಮಿಂಚಿದ್ದರೆ ಅಷ್ಟೇ ಸಾರ್ಥಕ. ಈ ಪೋಲಿಕಿಟ್ಟಿ ನಾಟಕದಷ್ಟೇ ಮನೋಜ್ಞವಾದ ಕೈ ಅವರ ಇನ್ನೊಂದು ನಾಟಕ ಹೋಮ್ ರೂಲು. ಈ ನಾಟಕದಲ್ಲಿ ಕನ್ನಡ ಜನತೆಗೆ ಮೊಟ್ಟ ಮೊದಲ ಬಾರಿಗೆ ನಿಜ ಜೀವನದಲ್ಲಿಯ ಸಜೀವ ಪಾತ್ರಗಳನ್ನ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಸಮಾಜದ ಒಂದು ಭಾಗವಾಗಿರೋ ವ್ಯಕ್ತಿಯ ನಡವಳಿಕೆಗಳನ್ನ, ಅಂಕು ಡೊಂಕುಗಳನ್ನ ಕಂಡು ಒಂದು ವಿಡಂಬನಾತ್ಮಕವಾದ ವಿಮರ್ಶೆಗೆ ಒಳಪಡಿಸೋದು ನಮ್ಮ ಕೈಲಾಸಂ ಅವರ ವಿಶಿಷ್ಟ ಗುಣ. ಅವರ ಕ್ಷಕಿರಣದ ಕಣ್ಣಿಗೆ ಬಿದ್ದ ಪಾತ್ರ ರಾಮಣ್ಣ. ಈ ಪಾತ್ರನ ಕಂಡು ಜನ ನಾಟಕದುದ್ದಕ್ಕೂ ಹೊಟ್ಟೆ ತುಂಬ ನಕ್ಕರು. ನಾಟಕ ಮುಗಿಸಿದ ನಂತರ ಮನೆಗೆ ಹೋಗುವಾಗ ಆ ಪಾತ್ರ ಮತ್ತೆ ಸನ್ನಿವೇಶದ ಜೊತೆಗೆ ತಮ್ಮ ಸ್ಥಿತಿ ಮತ್ತೆ ತಮ್ಮ ಸಂಸಾರದ ಸ್ಥಿತಿನ ತಾಳೆ ಹಾಕೊಂಡು ನೋಡ್ಕೊಳ್ಳೋ ಹಾಗಿದೆ. ಇಲ್ಲಿ ರಾಮಣ್ಣನ ವ್ಯಕ್ತಿತ್ವದ ಎರಡು ಮುಖಗಳನ್ನ ಅವರು ಪರಿಚಯಿಸ್ತಾರೆ. ಒಂದು, ಹೊರಗಿನ ಸಮಾಜಕ್ಕೆ ಅವನು ಹೇಗೆ ಕಾಣಿಸ್ಕೊತಾನೆ ಅನ್ನೋದು. ಇನ್ನೊಂದು, 4 ಗೋಡೆಗಳ ಮಧ್ಯೆ ಅವನು ಹೇಗೆ ಜೀವಿಸ್ತಾನೆ ಅನ್ನೋದು. ಹೊರಗಿನ ಸಮಾಜಕ್ಕೆ ಅವನೊಬ್ಬ ಪ್ರತಿಷ್ಠಿತ ಲಾಯರ್, ಮುನ್ಸಿಪಲ್ ಕೌನ್ಸಿಲರ್, ಪ್ರಜಾಪ್ರತಿನಿಧಿ ಸಂಘದ ಪ್ರೆಸಿಡೆಂಟ್, ವರ್ಣಾಶ್ರಮ ಧರ್ಮ, ಸನಾತನ ಧರ್ಮ, ಸೋಷಿಯಲ್ ರಿಫಾರ್ಮ್ ಸಂಘದ ಮೆಂಬರ್, ಕಾಂಗ್ರೆಸ್ ಮೆಂಬರ್, ಸೈಟ್ ಕಮಿಷನರು, ದ್ವೈತಾದ್ವೈತಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಯಾವುದೇ ವಿಷಯದ ಮೇಲಾಗಲಿ ಭಾಷಣ ಮಾಡುವಂತಹ ಪ್ರತಿಭಾವಂತ, ಧೀಮಂತ. ಇದು ದೊಡ್ಡ ಮೀಸೆ ಹೊತ್ತ ರಾಮಣ್ಣನ ಹೊರಗಿನ ಸಮಾಜದ ಗಂಡಸ್ತನದ ತೋರಿಕೆಯ ಚಿತ್ರ. ಆದ್ರೆ ಅದೇ ರಾಮಣ್ಣ 4 ಗೋಡೆಗಳ ಮಧ್ಯೆ ಹೇಗಿರ್ತಾನೆ ಅಂತೀರಿ? ಮನೆ ಒಳಗ್ ಕಾಲಿಡುತ್ತೂನುವೆ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿರೋ ತನ್ನ ವಯಸ್ಸಾದ ತಾಯಿನ ನೋಡಿ, ಇದ್ಯಾಕಮ್ಮ ಹೀಗೆ ನಿಂತಿದೀಯಾ ಅಂತ ಕೇಳಿದ್ದೆ. ಬಂತು ನೋಡಿ ವಕ್ರ. ನಿಜವಾದ ಪ್ರಶ್ನೆ, ಈ ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕುಟುಂಬ. ಈ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಿದಾಗ ಮಾತ್ರ ಬದುಕಿಗೆ ಅರ್ಥ. ಇಂದಿನ ಪೀಳಿಗೆಗೆ ಇರೋ ಕೊರತೆನೇ ಇದು. ಈ ನಮ್ಮ ಸಮಾಜದ ಅತ್ತೆ ಸೊಸೆಯಂದ್ರ ಈ ಮಹಾಯುದ್ಧದ ಶಾಖ ತಗುಲದೆ ಇರುವರೇ ವಿರಳ. ಅದು ನನ್ನಂತಹ ಭಯಂಕರ ಬೈರಾಗಿಗಳನ್ನು ಬಿಟ್ಟು. ಇಲ್ಲಿ ಹೆಣ್ಣು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋದನ್ನು ಅರಿತು ತಮ್ಮ ತಮ್ಮ ಅಧಿಕಾರಾವಧಿಯಲ್ಲಿ ದಬ್ಬಾಳಿಕೆ ನಡೆಸೋದಕ್ಕೆ ಪ್ರಯತ್ನ ಪಟ್ರೆ, ಅದರಲ್ಲೂ ಹೆಣ್ಣು ಹೋಮ್ನ ರೂಲ್ ಮಾಡೋ ಮಹತ್ವಾಕಾಂಕ್ಷಿ ಆದರೆ ಆ ಸಂಸಾರದ ಸುಖ ಶಾಂತಿ ಮಣ್ಣು ಪಾಲಾದಂತೆ. ರಾಜ, ಇಲ್ಲಿ ಯಾರ ಮಾತು ಯಾರು ಕೇಳಬೇಕು ಅನ್ನೋದಲ್ಲ ಪ್ರಶ್ನೆ. ನಿಜವಾದ ಪ್ರಶ್ನೆ ಅಂದ್ರೆ
ಈ ಸುಳಿಯಲ್ಲಿ ಸಿಕ್ಕ ಗಂಡಸನ ಪ್ರಶ್ನೆ. ಈಗ ಹೋಮ್ ರೂಲಲ್ಲಿ ರಾಮಣ್ಣ, ವೆಂಕಮ್ಮ, ಸುಬ್ಬಮ್ಮ, ಈ ತಾಯಿ ಮತ್ತೆ ಹೆಂಡತಿಯ ಇವರ ಸಮನ್ವಯರ ಕೊರತೆನ ನೀಗಿಸೋದಕ್ಕೆ ಸಾಧ್ಯ. ಇವನು ವಿಲಿಬಿಲಿ ಒದ್ದಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ತಾಯಿಯಾದವಳು ಒಂದು ಆರ್ತನಾದ, ಈ ಸೊಸೆ ಕಾಟ ತಗಲಾರ್ದೆ ಈ ಮಾತುಗಳು ಕೇಳಿಸೋಕ್ ಸಾಧ್ಯವಿಲ್ಲದೆ ಮಗನ್ನ ರಾಮು ರಾಮು ಎಲ್ಲಿದ್ದೀಯಾ ಅಂತಾಳೆ. ತಕ್ಷಣ ಇವನು ಓಹೋ ಏನದ ಬಂದೆ ಅಂತಾಳೆ. ಆ ತಕ್ಷಣ ಇವಳು ಏನ್ ಹೇಳ್ತಾಳೆ, ವೆಂಕಮ್ಮ ಬರ್ಲಿ ಬರ್ಲಿ ಬಂದು ಏನು ಮಾಡುತ್ತೋ ನಾನು ನೋಡ್ತೀನಿ ಅಂತಾಳೆ. ಅಷ್ಟೊಂದೆ ರಮಣ ಓಹೋ ಅತ್ತೆ ಸೊಸೆ ಶುರು ಮಾಡ್ಕೊಂಡ್ಬಿಟ್ರು ಜಗಳನ. ಏನೋ ಅಲ್ಲ ಇದೇನು ಮನೇನು ತರಕಾರಿ ಮಾರ್ಕೆಟ್. ನಿಮ್ಮ ಈ ಜಗಳ ಬಿಡಿಸೋದಕ್ಕಾದ್ರೂ ಆ ಜಗದೀಶ ಮತ್ತೊಂದು ಅವತಾರ ಎತ್ತು ಬರಬಾರ್ದೆ. ನೋಡು ಅವಳು ನನ್ನನ್ನ ಹಲ್ಲು ಬಿದ್ದು ಹೊದ್ದು ಅಂತ ಅಂತಿದ್ದಳೆ. ಯಾಕೆ ಅಂತ ಕೇಳು. ರಾಮು ಏನ್ ಬರ್ಕೋತಾ ಇದ್ದೀಯಾ? ನೀವು ಹೇಳಿದ್ದೆಲ್ಲ ನೋಟ್ ಮಾಡ್ಕೋತಾ ಇದ್ದೀನಣ್ಣ. ಇಲ್ಲಿ ಬಾ, ಇಲ್ಲಿ ಬಾ ಮಗು. ಹೇಳಿ ಅಣ್ಣ. ನೋಡು ಇಲ್ಲಿ ಈ ಜಗಳದ ತೀವ್ರತೆ, ತಾಯಿ ಈ ಹೆಂಡತಿ ಇದನ್ನೆಲ್ಲ ಸಮಾಳಿಸಕ್ ಸಾಧ್ಯವಿಲ್ಲದೆ ಕೊನೆಗೆ ಇನ್ನೊಂದು ಪ್ಲಾನ್ ಮಾಡಿ ತಾಯಿ ಗೊತ್ತಾಗದೆ ಹೆಂಡತಿಗೆ, ಹೆಂಡತಿ ಗೊತ್ತಾಗದಾಗ ತಾಯಿಗೆ ಒಂದು ವಿಚಾರ, ಒಂದು ಲಹರಿ ಕೊಡ್ತಾನೆ. ಅದು ಹೇಗೆ ಅಂದ್ರೆ ಹೆಂಡತಿಗೆ ಹೇಳ್ತಾನೆ, ನೋಡು ಡಿಯರ್, ಒಂದು ಗುಡ್ ನ್ಯೂಸ್. ಮದರ್ಗೆ ಕನ್ಸಂಪ್ಷನ್ ಅಂತೆ ಫ್ರಮ್ ಅವ್ರ ಅಮ್ಮನ ಕಡೆಯಿಂದ. ಈ ಜಗತ್ತಿನಲ್ಲಿರೋ ಜಾಡ್ಯನೆಲ್ಲ ಜೋಮಾಲೆ ಹಾಕ್ಬಿಟ್ಟಿದ್ದಾನೆ ಡಾಕ್ಟ್ರು ಅಮ್ಮನ ಕುತ್ತಿಗೆಗೆ. ಇನ್ನು ಅಮ್ಮ 3 ತಿಂಗಳೇ ಸೆನ್ಸಿಬಲ್ ಆಗಿ ಸತ್ಲೋ ಬದುಕುದ್ಲು ಇಲ್ವೋ ವಾರಣಾಸಿ ರಿಟರ್ನ್ ಟಿಕೆಟೇ ಇಲ್ಲ. ನಾರಾಯಣ ಸಂಚಯನ ಆಗೋವ್ರಿಗೂ ಅಲ್ಲೇ ಠಿಕಾಣಿ ಅಂತ ಹೇಳ್ಬಿಡ್ತಾರೆ. ತಾಯಿಗೆ ಅರ್ಥ ಆಯ್ತು, ಓಹೋ ಇನ್ನು ತನ್ನ ಮಗ ಅವ್ರ ಕಡೆ ಆಗ್ಬಿಟ್ಟ, ನಾನೊಂದು ಅನಾಥೆ ಅನ್ನೋ ಒಂದು ಭಾವ ಬರುತ್ತೆ. ತಕ್ಷಣ ಇವನು ಅಮ್ಮ ನೀನು ನಾನು ನಾನು ನೋಡಮ್ಮ ಈ ಲೋಕದ ಫಲಗಳು ಆ ಮಾಯಾವಧು ಅಂತಾನೆ. ಆಕೆಗೆ ದುಃಖ ತಡ್ಕೊಳಕ್ಕಾಗಲ್ಲ. ಆ ವೇದನೆ ಹೇಗೆ ವ್ಯಕ್ತಪಡಿಸೋದನ್ನು ಗೊತ್ತಿಲ್ಲದೆ ಕೊನೆಗೆ ಒಂದು ತೀರ್ಮಾನ ಆಗೋಗುತ್ತೆ. ಹೇಳ್ತಾಳೆ ತಾಯಿ, ಇನ್ನು ಸಾಕು ದಮ್ಮಯ್ಯ, ಇನ್ನು ಸಾಕು ಸುಮ್ಮನಿರೋ. ನಿನ್ನ ಕಣ್ಣಿಗೆ ಮಣ್ಣು ತೂರಿ ಮಂಕು ಮುಚ್ಚಿರೋ ಮಾಯಾವಧೂನ ಅಲ್ಲೆಲ್ಲ ತೋರಿಸ್ತೀಯ ದೂಲಾನ? ಅಲ್ಲೆಲ್ಲೂ ಇಲ್ಲ, ಇಲ್ಲೇ ನಿಂತಿದ್ದ ನೋಡು ಆ ಮಾರಿ. ಇನ್ನೀಗಾನ ನಿನ್ನ ಸಂಸಾರದ ಗೋಜಿಗೆ ನಾ ಬಂದ್ರೆ ಕೇಳು. ಗಂಡು ಮಕ್ಕಳನ್ನ ಹೆರೋ ತಾಯಂದಿರ ಹಣೆ ಬರವಲ್ಲ ಹೀಗೆ. 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕೊಟ್ಟು ತನ್ನ ಪ್ರಾಣಕ್ಕಿಂತ ಜಾಸ್ತಿ ಆಸೆ ಇಟ್ಕೊಂಡು ಸಾಕೋದು ಯಾಕೆ? ಯಾಕೆ? ಅವರು ದೊಡ್ಡವರಾಗುತ್ತಲೇ ಇಂಥ ಅಣ್ಣ ಮಗಳಿಗೆ ಆಹುತಿ ಅರ್ಪಿಸೋದಕ್ಕೆ, ಆಹುತಿ ಅರ್ಪಿಸೋದಕ್ಕೆ. ಇನ್ನು ಸಾಕು ನನಗೆ ಈ ಲೋಕದ ಫಲಗಳು. ಮಗು ಪ್ರಶ್ನೆ ಏನು ಅಂತ ಗೊತ್ತಾಯ್ತಾ? ಪ್ರಶ್ನೆ ಗೊತ್ತಾಯ್ತು, ಉತ್ತರ ಹುಡುಕ್ತಿದ್ಯೋ? ಈ ಹೋಮ್ ರೂಲು ನಾಟಕದ ಮೂಲಕ ಕೈ ಅವರು ಕೇವಲ ಹೆಂಡತಿಗೆ ಹೆದರುವಂತಹ ಗಂಡನ ಚಿತ್ರಣ ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಅವಿಭಕ್ತ ಕುಟುಂಬದ ಒಂದು ವಿಭಕ್ತಿ ಚಿತ್ರಣ. ಇದರ ಜೊತೆಗೆ ಸಾಮಾಜಿಕ ಅನಿಷ್ಟಗಳು ಅಂತ ನಾವೇನ್ ಕರಿತೀವಿ, ಬಾಲ್ಯ ವಿವಾಹ, ಬೂಟಾಟಿಕೆ ಬದುಕು, ಇವುಗಳ ಒಂದು ಸಮಗ್ರ ಅನುಭವನ ನೀಡ್ತಾರೆ. ಇನ್ನು ಕೈಲಾಸಂ ಅವರ ಕೃತಿಗಳ ಬಗ್ಗೆ ಮಾತಾಡಕ್ ಹೋದಾಗ ಒಂದು ಕೃತಿ ಬಗ್ಗೆ ಮಾತಾಡದೇ ಇದ್ರೆ ಅದು ಅಪೂರ್ಣ ಅನ್ನೋದು ನನ್ನ ಭಾವನೆ. ಆ ಕೃತಿನೇ ಹುತ್ತದಲ್ಲಿ ಹುತ್ತ. ಈ ನಾಟಕದ ಬಗ್ಗೆ ನಾನು ಹೇಳೋದಕ್ಕಿಂತ ಈ ಕೃತಿಗೆ ಮುನ್ನುಡಿ ಬರೆದಿರೋ ಕನ್ನಡದ ಆಸ್ತಿ ಮಾಸ್ತಿಯವರ ಕೆಲವು ಸಾಲುಗಳನ್ನು ನೋಡೋಣ. ಅವರು ಹೇಳ್ತಾರೆ, ಹುತ್ತದಲ್ಲಿ ಹುತ್ತದಂತಹ ಕೃತಿಯನ್ನು ನಿರ್ಮಿಸುವ ಕೈಗೆ ಕೌಶಲ ಕಡಿಮೆಯೇ?
ಆ ಕೌಶಲವನ್ನು ಪಡೆಯಬೇಕಾದರೆ ಮಾಡಬೇಕಾದ ತಪಸ್ಸು ಕೊಂಚವೇ? ಈ ದೃಷ್ಟಿ ಏನು, ಈ ಭಾವವೇನು, ಈ ಊಹೆ ಏನು, ಈ ಚಳಕವೇನು? ಕನ್ನಡ ಸಾಹಿತ್ಯದಲ್ಲಿ ಕೈಲಾಸಂ ಮಾಡಿರುವ ಕೆಲಸ ಕಲಶದ ಸ್ಥಾನವನ್ನೇರಿ ಕುಳಿತಿದೆ. ಈ ಹಾದಿಯಲ್ಲಿ ಇವರ ಕೃತಿ ಪ್ರಪಂಚದ ಬೇರೆ ಯಾವ ಸಾಹಿತ್ಯಕ್ಕೂ ಕಡಿಮೆ ಇಲ್ಲ ಎಂಬ ಹೆಮ್ಮೆಯನ್ನು ಕನ್ನಡಕ್ಕೆ ಸಲ್ಲಿಸಿದೆ ಅಂತಾರೆ. ಎಂಥ ಮೌಲಿಕವಾದಂಥ ಮುನ್ನುಡಿಯಲ್ಲ. ಇನ್ನು ಈ ಕೃತಿ ಬಗ್ಗೆ ಸೃಷ್ಟಿಕರ್ತರೆ ಬಂದಿದಾರಲ್ಲ, ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಅಂತ. ಏನ್ ಮಗು ಹೊಗಳ್ತಿದ್ಯೋ ತೆಗಿಳ್ತಿದ್ಯೋ? ಇಲ್ಲಣ್ಣ, ಅದೇ ಆ ಹುತ್ತದಲ್ಲಿ ಹುತ್ತ ಮುನ್ನುಡಿ ನೋಡ್ತಾ ಇದ್ದೆ. ಅದೇ ನಮ್ಮ ಮಾಸ್ತಿಯವ್ರು ಬರ್ದಿರೋದು. ಓದ್ತಾ ಏನೋ ಮೆಲಕ್ ಹಾಕ್ತಾ ಇದ್ದೆ. ರಜಾ, ನಾನು ಬರೆದಿರೋ ಎಲ್ಲಾ ನಾಟಕಗಳಲ್ಲೂ ಈ ಹುತ್ತದಲ್ಲಿ ಹುತ್ತ ನಾಟಕದಲ್ಲಿ ಬರೋ ಶೈಲಿ ವಿಭಿನ್ನವಾದದ್ದು. ನನ್ನ ಕನ್ನಡಾಂಗ್ಲೂ ಇದ್ದೇ ಇದೆ. ಆದ್ರೆ ಈ ಗಾದೆ ಮಾತುಗಳು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋಲ್ಲ ಅಂತ ಅಲ್ಲೇ ಒಂದ್ ಕಡೆ ನಾನು ಬರ್ದಿಲ್ವೇ? ರೆಟ್ಟೆ ಮುರಿದು ದುಡಿಯು ಸಂಪಾದಿಸೋ ರೊಟ್ಟೆ ರುಚಿ, ರೆಟ್ಟೆ ಮುರಿದು ದುಡಿದು ಸಂಪಾದಿಸೋ ರೊಟ್ಟಿ ರುಚಿ ದೇವಲೋಕದ ಅಮೃತಕ್ಕೂ ಇಲ್ಲಮ್ಮ. ಅಣ್ಣ, ನನಗ್ ತುಂಬಾ ಇಷ್ಟವಾದ್ದು ಈ ಗಿಳಿ ಮರಿಗೆ ಗೋಡಂಬಿ ತಿನ್ಸಿದ ಹಾಗೆ ಅನ್ನೋ ಗಾದೆ. ಅವ್ರಜ್ಜಿಗೆ ಚಿಕ್ಕರಾಯರು ಸೇಬು ಹಣ್ಣು ಆಪಲ್ ಆಫ್ ದಿ ರೈಸು. ಬಟ್ ಈ ನಮ್ಮ ಶೇಕ್ಸ್ಪಿಯರ್ ಹೇಳಿಲ್ವೇ ಸರ್, ಬಟ್ ದೆನ್ ಆಲ್ ದಿ ವರ್ಲ್ಡ್ ಸ್ಟೇಜ್ ಅಲ್ಲ ಸರ್ ಸಮಾಜ. ಸುಸ್ತಾದ್ರೆ ಸುಧಾರಿಸ್ಕೊಳ್ಳೋಕೆ ಸ್ಟೇಜ್ ಆಗಿರೋ ಸಮಾಜದಲ್ಲಿ ಸೈಡ್ ವಿನ್ಸ್ ಇಲ್ಲ ಅಂತ. ಅಣ್ಣ, ಎಂಥ ಮೌಲಿಕವಾದ ಮಾತು ಹೇಳಿದ್ರಿ ಅಣ್ಣ. ಹೌದು, ಸಮಾಜನ ನಾವು ಸ್ಟೇಜ್ಗೆ ಕಂಪೇರ್ ಮಾಡಕ್ ಆಗಲ್ಲ. ಸಮಾಜ ಸ್ಟೇಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಮಾಜದಲ್ಲಿ ವಿಶ್ರಾಂತಿ ತಗೊಳಕ್ ಸೈಡ್ ವಿಂಗ್ಸೇ ಇಲ್ಲ ಅಣ್ಣ. ಆಮೇಲೆ ಆ ಹುತ್ತದಲ್ಲಿ ಹುತ್ತ, ಆ ಉಂಗುರದೊಂದು ಸೀಕ್ವೆನ್ಸ್ ಬಾಕಿ ಉಳಿದ್ಬಿಟ್ಟಿತ್ತು. ಅದನ್ನ ನೀವು ಹೇಳಿದ್ರೆ ನೋಡ್ಬರಿ ಸರೋಜ, ಈ ಹಿರಣ್ಯ ಮತ್ತೆ ಈ ಕಪ್ಪಣ್ಣ ಅಲ್ಲಿ ನಿಂತಿರುವಾಗ ಇವ್ ನೋಡ್ತಾಳೆ. ಈ ರಾಮು ಉಂಗ್ರ ಕೊಟ್ಟಿದ್ ನೋಡಿದ ತಕ್ಷಣ ತನ್ನ ತಂದೆ ಹಿರಣ್ಯನು ಬರೋದು ನೋಡಿ ಈ ಉಂಗ್ರಾನ ಹೇಗಾದ್ ಲೆಫ್ಟಾಯಿಸಿ ಇವ್ರ ಮನೇಲಿ ಇರ್ತಕ್ಕಂಥ ಇವ್ರ ಬೆಪ್ತಾನ ಉಪಯೋಗಿಸ್ಕೊಂಡು ಸಂಪತ್ನೆಲ್ಲ ಹೊರಗಡೆ ಹೋಗ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾಳೆ. ಹೇಳ್ತಾಳೆ, ನೋಡಿ ನಾನು ನಿಮ್ ಮನೆಯಲ್ಲಿ ಪರ್ಮನೆಂಟ್ ಸರ್ವೆಂಟ್ ಆಗಿರೋವರೆಗೂ ಈ ಬ್ಯೂಟಿಫುಲ್ ಉಂಗ್ರ ನಿಮ್ ಶಿಶು ಕೊಟ್ಟಿದ್ದು ನಿಮ್ ವಂಡರ್ಫುಲ್ ಹ್ಯಾಂಡ್ಗೆ ಒಂದಲ್ಲ ಒಂದ್ ದಿವಸ ತಿರುಗಿ ಬಂದೇ ಬರುತ್ತೆ ಅನ್ನೋ ಕಾಲ್ ಅಂತ ಹೇಳ್ತಾಳೆ. ತಕ್ಷಣ ಅವನು, ನೋ 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 ಮೇಡಮ್ ಶ್ರೀಮತಿ ದೇವಿ, as a present for your great services to the family, ನಮ್ ಫ್ಯಾಮಿಲಿ ಎಲ್ಲ ನಿನಗೆ ಕೊಟ್ಬಿಟ್ಟೆ ಅನ್ನೋ ತರ ಹೇಳ್ತಾನೆ. ನೋಡಿ ಹೇಳ್ತಾಳೆ, ಮತ್ತೆ ಇವನಿಂದ ಗುಟ್ಟು ಬಿಡಿಸ್ಕೋಬೇಕು ಅಂದ್ಬಿಟ್ಟು, ಮಿಸ್ಟರ್ ಹಿರಣ್ಯ ಇದು ಕಾಸ್ಟ್ಲಿ ಎಮರಲ್ಡು. ಅಯ್ಯೋ ಮಿಸ್ ಮೇಡಮ್ ಶ್ರೀಮತಿ ದೇವಿ, ಕ್ವಶನ್ ಆಫ್ ಮನಿ, ಆಲ್ ದೀಸ್ ಥಿಂಗ್ಸ್ ಎವ್ರಿಥಿಂಗ್ ಟು ಮೀ. ಆ ಉಂಗ್ರ ಏನ್ ಕೊಟ್ಟಿದ್ದು ಆ ಶಿಶು ನಾನು ಮಾಸ್ಟರ್ ಆಫ್ ದಿ ಹೌಸ್ ಆಗಿ in reward for your future help for my municipality and title ಬಾಪ್ತು to show money is nothing to me ಅಂತ ಕೊಟ್ಟೆ ಬಿಟ್ಟ. ತಕ್ಷಣ ಹೇಳಿದ್ಲು, ಏನಿದು ಏನೋ ಕ್ವಶನ್ ಆಫ್ ಮನಿಯಿಂದ ಮತ್ತೆ ಇನ್ನ ಏನಾದ್ರೂ ಉಂಗುರು ಇರ್ಬೋದು ಅನ್ನೋ ಒಂದು ಇದು ಬಂದು ಈ ಬೆಪ್ತಾನ ಬಿಡಿಸ್ಕೊಳಕ್ ಹೇಳ್ತಾಳೆ. ಮಿಸ್ಟರ್ ಹಿರಣ್ಯ, ದಿಸ್ ಇಸ್ ಮ್ಯಾಡ್ನೆಸ್ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ನೋ 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 ಮೇಡಮ್ ಶ್ರೀಮತಿ ದೇವಿ, ಕ್ವಶನ್ ಆಫ್ ಮನಿ ನೆವರ್ ಇನ್ ಅವರ್ ಫ್ಯಾಮಿಲಿ. ಇಂಥ ಉಂಗುರುಗಳು ಎಷ್ಟು ಏನೋ ನಮ್ಮ ಫ್ಯಾಮಿಲಿಯಲ್ಲಿ ಹಾನರ್ ಆನಷ್ಟೇ ಅಂತಾನೆ. ಈ ಗುಟ್ಟು ಬಿಟ್ಟ ತಕ್ಷಣ ಅವ್ರನ್ನ ಕರ್ಕೊಂಡು ಕಪ್ಪಣ್ಣ ನೋಡ್ತಾನೆ. ಬರೋಣ ಬಾಯ್ಲಿ, ಅಮ್ಮವ್ರನ್ನ ಕರ್ಕೊಂಬಾ, ನಾರಾಯಣಪ್ಪನವ್ರ ಕರ್ಕೊಂಬಾ, ಎಲ್ಲಾನು ಇವಾಗಲೇ ಗೊತ್ತಾಗ್ಬಿಡ್ಲಿ ರಾಕ್ಷಸಿ ಏನೇನು ಮಾಡಿದಾಳೆ, ಸಂಪತ್ ಲೂಟಿ ಮಾಡೋದನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ. ನಮ್ಮ ಕುತ್ಕೋ ಇಲ್ಲಿ ಮಾಡ್ತಾನೆ. ಬಂದ ತಕ್ಷಣ ಹೇಳ್ತಾನೆ, ನೋಡು ಒಟ್ನಲ್ಲಿ ಹೇಳ್ತಾನಮ್ಮ, ನಾನು ಈ ಮನೆ ಬಿಟ್ಟು ಹೋಗೋದು, ಬ್ರಾಹ್ಮಣ ಬಡವರಾಗಿ ಬಂದೆ, ನಿಮ್ಮ ಮನೆ ಅನ್ನಾನು ತಿಂದೆ, ಅಲ್ಪ ಕಾಲ, ಈಗ ಹಿಂತಿರುಗಿ ಹೋಗ್ತಿದ್ದೇನೆ. ಆದ್ರೆ ನಿಮ್ಮ ಕುಟುಂಬಕ್ಕೊಂದು ಪ್ರತ್ಯುಪಕಾರ, ಒಂದು 2 ದಿವಸದಲ್ಲಿ ಇವಳು ಪಚ್ಚೆಕಲ್ಲು ಉಂಗ್ರಾನ ಚಿಕ್ಕವ್ರನ್ನ ಯಾಮಾರ್ಸಿ, ಉಜ್ರದ ಉಂಗ್ರಾನ ದೊಡ್ಡವ್ರನ್ನ ಬೆಪ್ಪಿಡಿಸಿ ದೋಚ್ಕೊಂಡು ಈ ಮೋಹಿನೇ ಅಂತಾನೆ. ತಕ್ಷಣ ಇವಳು ಏನ್ ಹೇಳ್ತಾಳೆ, ಅವನು ಹಿರಣ್ಯ ಇನ್ನೆಲ್ಲಿ ನಮ್ಮ ಅಮ್ಮನ ನಾನು ಅವಳು ದೋಚ್ಕೊಂಡು ಅಂತ ಓಡಿಸ್ಬಿಡ್ತಾರೋ ಅಂತ ತಕ್ಕೊಂಡು, ಅಮ್ಮ ನಾಟ್ ಅಟ್ ಆಲ್,
ಆಕೆಯನ್ನು ದೋಚ್ಕೊಳ್ಳಿಲ್ಲಮ್ಮ, ನಾನೇ ಕೊಟ್ಟಿದ್ದು ಅಂದ್ಬಿಡ್ತಾನೆ. ಇವನೇ ಬೆಪ್ತರ ತೋರಿಸ್ಬಿಡ್ತಾನೆ. ಇವನು ಹೇಳಿದ ತಕ್ಷಣ ಕಪ್ಪಣ ತಲೆ ಹೊರ್ಕೋತಾನೆ. ಹೇಳ್ತಾನೆ, ಅಯ್ಯೋ ಬಾಯಿ ಮುಚ್ಚಿ ಸರ್, ಕಮಿಟ್ ಆಗ್ಬೇಡಿ. ನೋಡಿದಮ್ಮ, ಯಜಮಾನ್ರ ಕೈಲಿ ನಾನೇ ಕೊಟ್ಟೆ ಎಂಬು ಬೆಪ್ಪಿಡಿಸೋ ಈ ಮೋಹಿನಿಗಾನ ಇನ್ನು ಈ ಮನೆಯಲ್ಲಿ ಇದ್ಲೋ ಒಂದೊಂದು ದಿವನಕ್ಕೆ ಎರಡೆರಡು ಉಂಗುರಗಳು ಲಪ್ಟಾಸೋದಲ್ದೆ ಸಮಸ್ತವೂ ತಿಳಿದ ನಾರಾಯಣಪ್ಪನವ್ರಿಗೂ ಬೋರಣ್ಣವ್ರಿಗೂ ನಿಮ್ಗೂ ಈ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಹಿಡಿಸಿದ ಬೆಪ್ಪನ ಹಿಡಿಸಿ ಈ ಮನೆಯಲ್ಲಿರೋ ಸಂಪತ್ತಲ್ಲಿ ಇನ್ನೊಂದು ತಿಂಗಳಲ್ಲಿ ಲೂಟಿ ಮಾಡಕ್ ಬಂದಿರೋ ರಾಕ್ಷಸಿಗಳು ಜೋಕೆ ಜೋಕೆ ಜೋಕೆ. ನಾನು ಪಟ್ಟಣವಾಸದಲ್ಲಿ ಹುಟ್ಟೋನು, ಈಕೆ ಹಾಗೆ ಇಂಥವ್ರು ಟೆಕ್ನಾಲಜಿ ಅರ್ಥವನು. ಆದ್ರೆ ನಿಮ್ಮ ಬೆಪ್ತನನ್ನ, ನಿಮ್ ನಿಷ್ಕಲ್ಮವಾದ ಮನುಷ್ಯನ ತಿಳ್ಕೊಂಡು ನಾನು ಇದುವರೆಗೂ ಈಕೆ ಮಾಡಿರ್ಬೋದ ಅನ್ಯಾಯನ, ಇನ್ನು ಮಾಡಿರ್ತಕ್ಕಂತ ಮಾಡಬಹುದಾದ ಅನ್ಯಾಯನೂ ಸೇರಿಸಿ ಎಲ್ಲ ಹೇಳಿದ್ದೇನೆ. ನಾನು ಬರ್ತಾನೆ. ಜೋಕೆ ಜೋಕೆ ಜೋಕೆ. ಅಣ್ಣ, 2 ನಿಮಿಷದಲ್ಲಿ ಕಣ್ಣು ಮುಂದೆ ಒಂದು ಹೊಸ ಪ್ರಪಂಚನೇ ತಂದಿಟ್ಬಿಟ್ರಲ್ಲ ಅಣ್ಣ. ಆಮೇಲೆ ಇನ್ನೊಂದು ಅನುಮಾನ ಅಣ್ಣ ನಂಗೆ. ಈಗ ಸಾಮಾನ್ಯ ಒಂದು ಕೃತಿ ರಂಗದ ಮೇಲೆ ಪ್ರಯೋಗ ಆಗುವಾಗ ರಂಗದ ಮೇಲೆ ನಟರು ಯಾವ ಭಾವ ಅಭಿನಯಿಸ್ತಿರ್ತಾರೋ ಆ ಭಾವನೆ ಪ್ರೇಕ್ಷಕರು ಅನುಭವಿಸ್ತಿರ್ತಾರೆ. ಆದ್ರೆ ನಿಮ್ ಕೆಲವು ಕೃತಿಗಳಲ್ಲಿ ಮೇಲಿರುವಂತಹ ನಟ ಯಾವ ಭಾವ ಅನುಭವಿಸ್ತಿರ್ತಾನೋ ಅದಕ್ಕಿಂತ ಬೇರೆದೇ ಭಾವನ ಪ್ರೇಕ್ಷಕರು ಅನುಭವಿಸ್ತಿರ್ತಾರಲ್ಲ, ಇದು ಹೇಗೆ ಅಂತ. ಅದನ್ನು ಹೇಳ್ತೀನಿ ರಾಮ. ನೀನು ಸುಬ್ಬಮ್ಮಂದು ಸಂಭಾಷಣೆ ಹೇಳು. ನಾನಣ್ಣ? ಹೌದು, ಹೇಳು ರಾಮ. ಸರಿ ಅಣ್ಣ, ಮಾಡ್ತೀನಿ. ಸುಬ್ಬಮ್ಮ ಅದೇ ಸರೋಜನ ಹತ್ರ ಮಾತಾಡೋದಾದ್ರೆ ಇಲ್ಲಿ ಚಿಕ್ಕರಾಯರು ಕೂತಿರ್ತಾರಲ್ಲ, ಒಳಗಡೆ ನಾರಾಯಣ ಇರ್ತಾನೆ ಅಡಿಗೆ. ನಾರಾಯಣ, ಈಕೆಗೆ 1 ಲೋಟ ಹಾಲು, ಚಿಕ್ಕಗೆ ಕಾಫಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ, ನನಗೆ 1 ಪಂಚಪಾತ್ರೆ ನೀರು. ಸರೋಜಿಂಗಿ ಹೇಳ್ತಾಳೆ ಆಮೇಲೆ, ನೋಡಿಮ್ಮ, ಇವ್ರಿದಾರಲ್ಲ ಚಿಕ್ಕರಾಯರು, ಈತ ಇವ್ರ ಅಜ್ಜನ ಹಾಗೆ ಕಾಫಿಗೆ ಸಕ್ಕರೆ ಅಲ್ಲ, ಸಕ್ಕರೆನೇ ಕಾಫಿ. ಬೋರ ಬರ್ತಾನೆ. ಬೋರನಿಗೆ, ಬೋರ ಜ್ಞಾಪಕ ಇದೆಯೇ? ಯಾಕೆ ನಿಂತೆ? ಕೂತ್ಕೋ ಬಾ. ನಾನೇನ್ ಹೇಳವ್ವ, ನನ್ ಕಣ್ಣು ಮುಂದೇನೆ ನಿಂತಂಗವ್ರೆ ದೊಡ್ಡವರು. ಈಗ ಸಕ್ರೆನ ಕೇಳ್ರವ, ಪಾಪಣ್ಣ ನಾಲೆ ಅವ್ವ, ನನ್ನ ಮೊನ್ನೆ ಕಾಲೆ ಮಕ್ಕಳು ಮನೇನು ನೆಮ್ಮದಿ ಆಗ್ಬಿಟ್ಬಿಟ್ಟು ಹೊಂಟಾರ. ಇರೋದ ಇರೋದ ಹೇಳ್ತ ಚಿಕ್ಕ ತೋಟದಲ್ಲಿ ಕಬ್ಬನ್ ಕಾಂಟ್ರಾಕ್ಟ್ ಕೊಟ್ಟಿದ್ರವ ಅವನ್ಗೆ. ಅಡ್ಸಾವನೆ ಆಲೇನ ಎತ್ತುಗಳು ನಮ್ಮ ಬಾಡಿಗೆಗೆ ಬಿಟ್ಟು ಇದ್ಕಿದ್ದಂಗೆ ಪಕ್ಕೊಂಡು ಬಿಟ್ರು ದೊಡ್ಡವರು. ಬೇಲಿ ಬೇಲಿನ ಹಿಂಗ ಬಿರ್ಕೊಂಡು ಪಾಪಾಲೋ ಕೈನೋ ಸೀನೋ ನಿಲ್ಕೊಬ್ಬು ಕೇಳ್ತಾ ನಾನು ನೋಡಿಯ. ಸುತ್ತು ಪುತ್ತಲಿದ್ದ ಮಡಕೇನ ಕುಡ್ಕೇನ ಆದ್ರೂ ಪಾಪಣ್ಣಗೆ ಗುಂಡಿಲ್ ಕಲಿಪುಮ್ಮ ದೊಡ್ಡ ಗುಂಡಿಗೆ ಕಬ್ಬನ ಹಾಲು ಕುಡಿದು ತಾವೇ ಹೇಳಿ ಬುದ್ಧಿ, ಕಬ್ಬು ತಮ್ಮ ತೋಟದ್ದು ಅಂದ. ದಡಿದ್ರೆ ದಡಿ. ಅವರು ಪಕ್ಕದಲ್ಲಿ ತುಂಗನ ಪಟ್ಟೆ ಬುದ್ಧತ್ರವ, ಅದ್ರಂಗೋ ಗುರುಗಳು ಕಚ್ಕೊಂಡು 8 ದೊನ್ನೆ ಅವ, ಒಂದಲ್ಲ ಎಂಟಲ್ಲ 8 ದೊನ್ನೆ ಕಬ್ಬನ ಹಾಲು ಕುಡಿದ್ಬಿಟ್ಟು ತೇಗ್ತಾ ತೇಗ್ತಾ ಹೇಳ್ತಾನೆ, ಭೂಪ ಪಾಪಾಲೋ ನಿಜ ಕಣೋ, ಕೈ ಅಲ್ಲ ಸೀನೋ ನನ್ನ ಕೊಬ್ಬು. ಅವನು ಹೊಂಟೋದ, ನನ್ನ ಬಿಟ್ಟು ಬಿಟ್ಟು. ಅಯ್ಯೋ ಸಾಕು ನಿಲ್ಸೋ, ಹಾಳಾದವನೇ. ಏನು ಜ್ಞಾಪಕ ಶಕ್ತಿನೋ ನಿಂದು, ಸಾಕು ನಿಲ್ಸೋ ಪಾಪಿ. ಮರಿ ಹೇಗಿದೆ? ಅರ್ಥ ಆಯ್ತಣ್ಣ. ಈ ಸನ್ನಿವೇಶದಿಂದ ನನ್ನ ಪ್ರಶ್ನೆಗಂತೂ ಉತ್ತರ ಸಿಕ್ತು. ಅಂದ್ರೆ ತಾವು ಜೀವನದಲ್ಲಿ ಅನುಭವಿಸಿರುವಂತ ನೋವನ್ನ ಸಂಭಾಷಣೆ ಮೂಲಕ ಹೇಳ್ತಾ 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 ಅವ್ರು ನೋವು ಅನುಭವಿಸ್ತಿದ್ರೆ, ಆ ಸಂಭಾಷಣೆ ಇರೋ ಹಾಸ್ಯನ ಪ್ರೇಕ್ಷಕರು ಅನುಭವಿಸ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಅಣ್ಣ. ಪಾತ್ರ ಅಳ್ತಾ ಇರುತ್ತೆ, ಪ್ರೇಕ್ಷಕ ನಲಿತಾ ಇರ್ತಾನೆ.
ರಾಮು, ಈ ನಮ್ಮ ಸಮಾಜದಲ್ಲಿ ವ್ಯಾಪಿಸಿರೋ ಇಂಗ್ಲಿಷ್ ವ್ಯಾಮೋಹ ಒಂದೊಂದ್ಸಲ ನನ್ನನ್ನೇ ಕಾಡುತ್ತೆ. ಅದಕ್ಕೆ ಅಲ್ವೇ ನಾನು ಬರೆದಿರೋದು. 1927 ಒಂದಿನ ಬೆಂಗಳೂರು ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ದ ಪರ್ಪಸ್ ನಾಟಕ ಓದ್ತಾ ಇದ್ದೆ. ಅದೇ ಏಕಲವ್ಯನ ಕಥೆ. ಈ ಮಹಾಭಾರತದ ಸೊಗಸಾದ ಗುಂಗಿನಲ್ಲಿ ಎಲ್ಲರೂ ತಲ್ಲೀನರಾಗಿರುವಾಗ ಡಾಕ್ಟರ್ CR ರೆಡ್ಡಿ ಅವರು ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಹೇಳ್ತಾರೆ, ಕೈಲಾಸಂ, ಕರ್ಣನನ್ನು ಏನನ್ ಮಾಡಿದ್ರಿ? ಕರ್ಣನನ್ನ ಏನು ಮಾಡಿದ್ರಿ? ಸರ್, ಕೆಲವು ನಿಮಿಷ ಅವಕಾಶ ಕೊಡಿ ಸರ್, ಹೊರಗಡೆ ಹೋಗೋದಕ್ಕೆ. ಕರ್ಣನ್ನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ ಹಿಂದೆ. ಆಗ ಅವರು, ಓಹೋ ಕೈಲಾಸಂ, ಈಗ ನೀವು ಸಿಗರೇಟ್ ಸೇದ್ಬೇಕು, ಹೋಗಿ ಬನ್ನಿ. ನಾನು ಹೋಗೋಷ್ಟೊಳಗೆ ನೋಡ ಇಲ್ಲೇ ಸೇದಿ ಪರವಾಗಿಲ್ಲ ಅಂದ್ರು. ನನಗೆ ಹಿರಿಯರ ಮುಂದೆ ಸೇದೋಕೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ನನ್ನ ಚಡಪಡಿಕೆ ಅರ್ಥ ಮಾಡ್ಕೊಂಡ್ರು. ಸರಿ ಪರವಾಗಿಲ್ಲ, ಹೋಗಿ ಬನ್ನಿ. ಹೊರಟ್ರೆ ಕೈಲಾಸನ್ ನೋಡ್ತೀನಿ, ಕರ್ಣ ಮರಿ ಕುಡಿದು ಅಂದ್ರು. ಸರಿ ಹೊರಗಡೆ ಬಂದೆ. ಬಾಯಿ ತುಂಬಾ ಹೊಗೆ, ತಲೆ ತುಂಬಾ ಕರ್ಣ. ಆಹಾ ಆಹಾ, ಬಾಯಿ ತುಂಬಾ ಹೊಗೆ, ತಲೆ ತುಂಬಾ ಕರ್ಣ ತಯಾರಾಗೇ ಹೋಯ್ತು 7 ನಿಮಿಷದಲ್ಲಿ. ಆದ್ರೆ ಅದೇ ಮ್ಯಾನ್ ಸ್ಕ್ರಿಪ್ಟ್ ತಯಾರಾಗೋಕೆ 17 ವರ್ಷ ಹಿಡಿತು ಅಂತ ಇಟ್ಕೋ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಈ ಇಂಗ್ಲಿಷ್ ವ್ಯಾಮೋಹ ನನ್ನನ್ನು ಬಿಟ್ಟಿಲ್ಲ ಅಂತ ಇಟ್ಕೋ, ಅದು ಬೇರೆ ವಿಷಯ. ಅಣ್ಣ, ತುಂಬಾ ದಿವಸದಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಸಂದರ್ಭ ಬರಲಿಲ್ಲ, ನನಗಿನ್ನೂ ಅದಕ್ಕೆ ಉತ್ತರನೂ ಸಿಕ್ಕಿಲ್ಲ. ಏನದು ಅಣ್ಣ? ನಿಮಗೆ ಗುರು ಯಾರು? ಅಂದ್ರೆ ನೀವು ಐಡಿಯಾಸ್ನ ಎಲ್ಲಿಂದ ತಗೋತೀರಣ್ಣ? ಅಂದ್ರೆ ನಿಮಗೆ ಸೋರ್ಸ್ ಏನು? ನಾನು ಎಷ್ಟೋ ಸಾರಿ ಪ್ರಶ್ನೆ ಹಾಕೊಂಡಿದ್ದೀನಿ, ಆದ್ರೆ ಉತ್ತರ ಮಾತ್ರ ಸಿಕ್ಕಿಲ್ಲ. ನಿಮಗ್ ಗುರು ಯಾರು? ಮಗು, ನನಗೆ ಸಿಕ್ಕಿರುವಷ್ಟು ಗುರುಗಳು ಬಹುಶಃ ಯಾವ ಶಿಷ್ಯಂದ್ರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ಇಲ್ಲಿ ಬೇಕಾದರೂ ಗುರುಗಳು, ಎಷ್ಟು ಬೇಕಾದರೂ ಗುರುಗಳು, ಯಾವಾಗ ಬೇಕಾದರೂ ಗುರುಗಳು. ಆದ್ರೆ ಮುಖ್ಯವಾಗಿ ಕೊರತೆ ಇರೋದು ಗುರುಗಳಿಗಲ್ಲ, ಶಿಷ್ಯಂದರಿಗೆ ಏಕಾಗ್ರತೆಯಿಂದ, ಆರಾಧನಾ ಮನೋಭಾವದಿಂದ, ಇಂದ್ರಿಯ ನಿಗ್ರಹದಿಂದ ಕಲಿಯೋರಿಗೆ. ಆಗ ಆ ತರಹ ನಾವು ಕಲಿಯೋದಕ್ಕೆ ಪ್ರಯತ್ನ ಪಟ್ರೆ ಗುರು ಜಡವಸ್ತುವಿನಲ್ಲೂ ಗೋಚರಿಸ್ತಾನೆ. ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ. ಶ್ರದ್ಧೆ, ಶ್ರದ್ಧಾ ಹಿ ಪರಮಾಗತಿ. ಏಕಲವ್ಯ, ಪರ್ಪಸ್